ನೈಸ್, ಗುಡ್, ಎಲ್ಲ ಚೆನ್ನಾಗಿ ಮಾಡಿದ್ರಿ. ನೈಸ್. ಸೊ ಎಲ್ಲರೂ ಫಸ್ಟು ಇವತ್ತು ಎಲ್ಲ ಫಸ್ಟ್ ಒಂದು ಕ್ಲಾಪ್ ಮಾಡಿಬಿಡೋಣ. ಕ್ಲ್ಯಾಪ್ ಏನಕ್ಕೆ ಅಂದರೆ ಇವತ್ತು ನಾವು ಎಷ್ಟು ಮಾಡಿದ್ವಿ ಸೂರ್ಯ ನಮಸ್ಕಾರ ಅದೆಲ್ಲ ಸೆಕೆಂಡ್ರಿ. 108 ಎಲ್ಲ ಬಹಳ ಜನ ಚೆನ್ನಾಗಿ ಮಾಡಿದ್ರಿ. 108 ಮುಗಿಸಿದವ್ರಿಗೆ ಫಸ್ಟ್ ಇನ್ನೊಂದು ಸರಿ ಕ್ಲ್ಯಾಪ್ ಮಾಡೋಣ. ಇವತ್ತು ಅಡೆತಡೆ ಒಂದಾ ಎರಡ? ಇವತ್ತು ಫುಲ್ ಲಾಂಗ್ ವೀಕೆಂಡು ಮತ್ತು ಇನ್ನು ನಾಳೆನೂ ರಜಾ, ಗೌರ್ಮೆಂಟ್ ಹಾಲಿಡೇ. ಸೊ ನೆನ್ನೆನೂ ಸ್ಯಾಟರ್ಡೇ ಸಂಡೇ ಅದು ಒಂದು ಬೆಳಗ್ಗೆ ಬೇಗನೆ ಎದ್ದೊಳೋದು. ಮತ್ತು ಎಷ್ಟೊಂದು ಜನ 108 ಅಂತ ಕೇಳ್ತಾ ಇದ್ದಂಗೆ ಅದಕ್ಕೆ ಎಷ್ಟೊಂದು ಜನ ಕ್ಯಾನ್ಸಲ್ ಆಗೋಗ್ಬಿಟ್ರು. ಸೊ ಹಾಗೆ ಮತ್ತು ತಿರ್ಗಾ ಬೆಳಗ್ಗೆ 5:30 ಅಂದಾಗ ಅದಕ್ಕೆ ಇನ್ನೊಂದಷ್ಟು ಜನ ಕ್ಯಾನ್ಸಲ್ ಆದರು. ಅದು ಭಾನುವಾರ 5:30 ಅಂದರೆ ಇನ್ನೂ ಒಂದಷ್ಟು ಜನ. ಸೊ ಅಷ್ಟೆಲ್ಲ ಅಡೆತಡೆ ಇದ್ರೂ ಅದನ್ನೆಲ್ಲ ಏನೋ ಮೆಟ್ಟಿ ನಿಂತು ಕ್ಲಾಸ್ ಇಲ್ಲಿ ಬಂದಿದ್ದಾರಲ್ಲ ಅದೇ ಗ್ರೇಟು. ಇನ್ನು ಇಲ್ಲಿ ಎಷ್ಟು ಮಾಡ್ತೀವೋ ಬಿಡ್ತೀವೋ ಅದೆಲ್ಲ ಸೆಕೆಂಡ್ರಿ. ಸೊ ಬಟ್ ಇನ್ನೂ ಒಂದಷ್ಟು ಜನ ಲಾಸ್ಟಲ್ಲೂ ಬಂದ್ರಲ್ಲ, ಅಲ್ಲ ನಮ್ಮ ಸ್ನೂಸ್ ಹೊಡೆದು ಇನ್ನು ಬಿಡು ಹೇಗೆ ನಿದ್ದೆನೂ ಬರೋಲ್ಲ ಏನಿಲ್ಲ ಅಂತ ಎದ್ದು ಬಂದ್ರಲ್ಲ. ಗುಡ್. 5:30 ಎದ್ದಿತ್ತು, ಬಟ್ 6:30 ಬಂದ್ರಲ್ಲ. ಗುಡ್, ನೈಸ್. ಸೊ ಎಲ್ಲರೂ ಬಂದಿರೋದಕ್ಕೆ, ಪ್ರೆಸೆಂಟ್ ಬಂದಿರೋದಕ್ಕೆ ಅದಕ್ಕೆ ಇನ್ನೊಂದು ಸರಿ ಕ್ಲಾಪ್ಸ್. ಮತ್ತು ಈ ಥರ ಏನು ಅವಕಾಶಗಳನ್ನು ಕಳ್ಕೊಳ್ಳೋಕೆ ಹೋಗ್ಬೇಡಿ. ನಮ್ಮದು ಜಸ್ಟ್ ಇವಾಗ ಏನಪ್ಪ ಅಂದರೆ ಯೋಗ ಕ್ಲಾಸ್ನಲ್ಲಿ ನಾವು 6 ತಿಂಗಳಿಗೆ ಒಂದು ಸರಿ ಏನು ರಥಸಪ್ತಮಿ ಬಂದು ವರ್ಷಕ್ಕೆ ಒಂದೇ ಸರಿ ಬರೋದು. ಸೊ ನಿದ್ದೆ ನಾಳೆನೂ ಮಾಡ್ಬೋದು, ಅಥವಾ ತುಂಬ ಕಾರಣಾಂತರಗಳು ತುಂಬ ಏನೋ ಸೀರಿಯಸ್ ಇಶ್ಯೂದ ಬರೋಕ್ಕಾಗಲ್ಲ ಅಂತ ಇದ್ದರೆ ಪರವಾಗಿಲ್ಲ. ಕೆಲವು ಸುಮ್ಮನೆ ಸಣ್ಣ ಪುಟ್ಟದ್ದು ನಿದ್ದೆ ಜಾಸ್ತಿ ಇದೆ, ಬೆಳಗ್ಗೆ ಹೊತ್ತು ಎದ್ದೊಳಕ್ಕಾಗಲ್ಲ, ಈ ಥರ ಎಲ್ಲ ರೀಸನ್ ಇಟ್ಕೊಂಡು ಸೊ ಈ ಥರ ಏನೋ ಕಾರ್ಯಕ್ರಮಗಳನ್ನು ಮಿಸ್ ಮಾಡೋದನ್ನು, ನಿದ್ದೆ ನಾಳೆನೂ ಮಾಡ್ಬೋದು, ನಾಳೆನೂ ಈ ಥರ ಎಲ್ಲರೂ ಒಟ್ಟುಗೂಡೋದಕ್ಕಾಗೋದಿಲ್ಲ. ಸೊ ಅದಕ್ಕೋಸ್ಕರ ಮತ್ತು ಎಷ್ಟೊಂದು ಜನಕ್ಕೆ ಏನಂದರೆ ನಮ್ಗೆ ಅಟ್ಲೀಸ್ಟ್ ಇಲ್ಲಿ ಆಫ್ಲೈನ್ ಹತ್ತಿರದಲ್ಲಿದ್ದೀವಿ, ಎಷ್ಟೊಂದು ನಮ್ಗೆ ಆನ್ಲೈನಲ್ಲಿ ಎಷ್ಟೊಂದು ಜನ ನಮ್ಗೆ ಆನ್ಲೈನ್ ಕ್ಲಾಸಿಗೆ ಬರೋಲ್ಲ, ಅವರೆಲ್ಲ ಎಷ್ಟೊಂದು ಜನ ರಿಕ್ವೆಸ್ಟ್ ಮಾಡ್ತಾರೆ, ಸರ್ ನಾವು ಏನೋ ಆನ್ಲೈನ್ ಅಡ್ಜಸ್ಟ್ ಮಾಡಿ. ಇಲ್ಲಾಂದರೆ ಇಲ್ಲ ಆನ್ಲೈನಲ್ಲಿ ನಮ್ಗೆ ಒಂದು ಸಮಸ್ಯೆ ಏನಪ್ಪ ಅಂದರೆ ನೆಟ್ವರ್ಕ್ ಸರಿಯಾಗಿ ಸಿಗೋದಿಲ್ಲ ಈ ಪ್ಲೇಸ್ನಲ್ಲಿ, ಅದಕ್ಕೆ ಆನ್ಲೈನ್ ಅರೇಂಜ್ ಮಾಡೋಕ್ಕಾಗಲಿಲ್ಲ. ಮತ್ತು ಇನ್ನೊಂದು ಆನ್ಲೈನ್ ಇದ್ದ ತಕ್ಷಣ ತಿರ್ಗಿ ಅಲ್ಲಿ ಇಷ್ಟು ಜನ ಇದೀವಲ್ಲ, ಇದರಲ್ಲೊಂದು 20 ಜನ ಫಿಲ್ಟರ್ ಆಗಿಬಿಡ್ತಾಯಿದ್ವಿ. ಸೊ ಬಿಡು, ಬೆಳಗ್ಗೆ ಎದ್ದು ಯಾಕೆ ಅಷ್ಟು ದೂರ ಹೋಗೋದು, ಇಲ್ಲೇ ಮನೇಲೇ ಮಾಡ್ಕೊಂಬೋಣ ಅಂತ ತಿರ್ಗಿ ಅದರಲ್ಲೊಂದು 20 ಜನ ಕಡಿಮೆ ಆಗಿಬಿಡ್ತಾಯಿದ್ವಿ. ಅದೆಲ್ಲ ರೀಸನ್ ಮೇಯ್ನ್ ಬಂದು ಅದು ಸಿಗ್ನಲ್ ಇಶ್ಯೂಸ್ ಇದೆ, ಅದಕ್ಕೋಸ್ಕರ ಇದು ಮಾಡೋಕ್ಕಾಗಲಿಲ್ಲ. ಮತ್ತು ನಾವು ಯಾರಿಲ್ಲ ಹತ್ತಿರದಲ್ಲಿದ್ದೀವಲ್ಲ, ಸೊ ಯಾರು ಬರೋದಕ್ಕಾಗತ್ತಲ್ಲ, ಸೊ ಅಂಥವ್ರು ಈ ಥರ ಕಾರ್ಯಕ್ರಮಗಳನ್ನು ಮಿಸ್ ಮಾಡೋದನ್ನು ಅವಾಯ್ಡ್ ಮಾಡ್ಕೊಳ್ಳೋಣ. ಸೊ ಅದು ಒಂದು. ಮತ್ತು ವರ್ಷಕ್ಕೆ ನಮ್ಮದು 2 ಕಾರ್ಯಕ್ರಮ, ಒಂದು ಬಂದು ಇದನ್ನು ಮಾಡ್ತೀವಿ, ಇನ್ನೊಂದು ಬಂದು ಜನವರಿ 21 ಯೋಗ ಡೇ ಒಂದು ಮಾಡ್ತೀವಿ. ಸೊ ಜೂನ್ 21. ನಾವು ಎಲ್ಲರೂ ಅಲರ್ಟ್ ಆಗಿದ್ದಾರೆ ಅಂತ ಚೆಕ್ ಮಾಡೋಕ್ಕೆ ತಪ್ಪು ಹೇಳಿದೆ. ಗುಡ್, ಎಲ್ಲ ಅಲರ್ಟ್ ಆಗಿದ್ದೀರಾ. ಸೊ ಜೂನ್ 21 ಯೋಗ ಡೇ. ಸೊ 2 ಕಾರ್ಯಕ್ರಮ ಮಾಡ್ತೀವಿ. ಸೊ ಆದಷ್ಟು ಎಲ್ಲರೂ ಈ ಥರ ಆ್ಯಕ್ಟಿವಾಗಿ ಪಾರ್ಟಿಸಿಪೇಟ್ ಮಾಡಿದಷ್ಟು ಅನುಕೂಲ. ಮತ್ತು ಇನ್ನೊಂದೇನೆಂದರೆ ನೋಡಿ, ಈ ಥರ ಒಟ್ಟಿಗೆ ಸೇರೋದಕ್ಕೆ ಈಗ ಯಾವುದೋ ಅವಕಾಶಗಳೇ ಕಡಿಮೆ ಆಗೋಗ್ಬಿಟ್ಟಿದೆ. ಏನಕ್ಕೆ ಇವಾಗ ನೋಡಿ, ನಾವು ಅಷ್ಟೇ ಏನಾದರೂ ಈ ಜಾಗ ನಮಗೆ ಸಿಕ್ಕಿರಲಿಲ್ಲ ಅಂದರೆ ಇಂಡಿಯನ್ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಅವರು ಮತ್ತು ಅದು ಮುಖ್ಯಸ್ಥರಾಗಿರುವಂತಹ ಪುರುಷೋತ್ತಮ್ ಸರು, ಸೊ ಮತ್ತು ಇನ್ನೊಬ್ರು ಚಂಪಾ ಮೇಡಮ್ ಅಂತ ಪ್ರಿನ್ಸಿಪಲ್ಲು, ಸೊ ಇವರೇನಾದ್ರು ನಮ್ಗೆ ಅವಕಾಶ ಮಾಡಿಕೊಟ್ಟಿರಲಿಲ್ಲ ಅಂದಿದ್ರೆ ಸೊ ನಾವು ಇಲ್ಲಿ ಎಲ್ಲ ಒಟ್ಟುಗೂಡೋದಕ್ಕೆ ಆಗ್ತಿರಲ್ಲ. ಇಲ್ಲಿ ನಮ್ಮದು 3 ಬ್ರಾಂಚ್ ಇದೆ, ಬಟ್ 3 ಬ್ರಾಂಚಲ್ಲಿ ಎಲ್ಲರೂ ಬಂದು ಸೇರ್ತೀವಿ, ಇಷ್ಟು ಜನ ಸೇರ್ತೀವಿ ಅಂದರೆ 3 ಕಡೆಯೂ ಜಾಗ ಇಲ್ಲ, ಇಷ್ಟು ದೊಡ್ಡ ಜಾಗ ಇಲ್ಲ. ಸೊ ಇದೊಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಇಂಡಿಯನ್ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಅವ್ರಿಗೆ ಒಂದು ವಂದನೆಗಳು. ಅದು ಒಂದು ಕ್ಲಾಸ್. ಇಲ್ಲ, ನಾವು ಬೇಕಾದಷ್ಟು ಶಾಲೆಗಳೆಲ್ಲ ವಿಚಾರಿಸಿದ್ವಿ ಸುತ್ತಮುತ್ತದಲ್ಲಿ, ಯಾರು ಅಷ್ಟು ಇಲ್ಲ, ನಾವು ಪ್ರೈವೇಟ್ ಆರ್ಗನೈಸೇಷನ್ಸ್ಗೆಲ್ಲ ನಮ್ಮದು ಜಾಗ ಆ ಥರ ಕೊಡೋದಿಲ್ಲ, ಸೊ ಮ್ಯಾನೇಜ್ಮೆಂಟು ಹಾಗೆ ಹೇಳ್ತಾರೆ ಹೀಗೆ ಹೇಳ್ತಾರೆ ಅಂತೆಲ್ಲ ಹಾಗೇ ಇದು ಮಾಡ್ತಾಯಿದ್ರು. ಬಟ್ ಇಲ್ಲಿ ಅವರೇ ಇಂಟ್ರೆಸ್ಟ್ ತೋರಿಸಿ, ಬೇಕಾದ್ರೆ ನಿಮ್ಗೆ ಯಾವಾಗ ಬೇಕಂದ್ರೂ ನೀವು ಈ ಜಾಗ ಉಪಯೋಗಿಸ್ಕೊಳ್ಳಿ, ಸೊ ಬರೀ 2 ಕಾರ್ಯಕ್ರಮಕ್ಕೆ ಅಂತ ಅಂದ್ಕೊಳ್ಬೇಡಿ, ನೀವು ಯಾವಾಗ ಬೇಕಂದ್ರೆ ಉಪಯೋಗಿಸ್ಕೊಳ್ಳಿ ಅಂತೇಳಿ ನಮಗೆ ಈ ಜಾಗದ ಏನು ಉಪಯೋಗಿಸ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟಂಥವ್ರು ಇಂಡಿಯನ್ ನ್ಯಾಷನಲ್ ಪಬ್ಲಿಕ್ ಸ್ಕೂಲು ಅವ್ರಿಗೆ ಒಂದು ವಂದನೆಗಳು. ಹೇಗನ್ನಿಸ್ತು ಎಲ್ಲ? ಎಲ್ಲ ಫಾಲೋ ಮಾಡೋದಕ್ಕಾಯ್ತಾ? ಫಾಸ್ಟ್ ಆಯಿತಾ, ಸ್ಲೋ ಆಯಿತಾ? ಸೊ ಅದೇ ನನಗೆ ಯಾವಾಗಲೂ ಕಂಪ್ಲೇಂಟು ಸ್ಲೋ ಆಯಿತು ಅಂತ. ಎಲ್ಲರ ನಾನು ಇಲ್ಲಿ ಭುಜಂಗಾಸನ ಹೇಳ್ತಾರೆ, ಅಲ್ಲಿ ಆಲ್ರೆಡಿ ಬೂದರಾಸನ ಹೋಗ್ತಾಯಿತ್ತು, ಇಲ್ಲಿ ಇನ್ನೊಂದು ಕಡೆ ಅಲ್ಲೇ. ಸೊ ಏನಂದರೆ ಒಂದು ನಮ್ಮದು ಏಜ್ ಗ್ರೂಪು ತುಂಬ, ಇವಾಗ ಸರ್ಟೇನ್ ಏಜ್ ಗ್ರೂಪ್ ಇದೆ, ನಾವು ಒಂದು ಡೈನಾಮಿಕ್ ಅಂತ ಸ್ಪೀಡಾಗಿ ಹಂಗೆಲ್ಲ ಮಾಡ್ಬೋದು. ಇಲ್ಲಿ ನೋಡಿ, ನಮ್ಮ ಚಿಕ್ಕ ಏಜ್ ಅವರಿಂದ ಹಿಡಿದು
ದೊಡ್ಡವ್ರವ್ರಿಗೂ ಇದ್ದಾರೆ, ಎಲ್ಲ ಏಜವರು ಇದ್ದೀವಿ. ಸೊ ಇಲ್ಲಿ ಸ್ಕೂಲ್ ಹೋಗೋರಿಂದ ಹಿಡಿದು ಆ ಸ್ಕೂಲ್ ಏಜ್ ಅವ್ರು ಮೊಮ್ಮಕ್ಕಳಿರೋವಂಥ ಏಜ್ ಅವ್ರೂ ಬಂದಿದ್ದೀವಿ. ಸೊ ಎಲ್ಲರೂ ನೋಡಬೇಕು, ಅಷ್ಟೂ ನೋಡಿಕೊಂಡು ಈಗೇನಾದರೂ ಒಂಚೂರು ಸ್ಪೀಡ್ ಮಾಡ್ಕೊಂಡು ಹೋಗ್ಬಿಡ್ತು ಅಂದರೆ ಸೊ ಎಷ್ಟೊಂದು ನನಗೆ ಮಾಡೋದಕ್ಕೆ ಆಗೋಲ್ಲ. ಆಮೇಲೆ ಇದು ಮತ್ತು ಇದೊಂಥರ ಲೈಫ್ ಟೈಮ್ ಫೀಲಿಂಗ್, ಅದು 108 ಮುಗಿಸ್ದೆ ಒಂದೇ ಸ್ಟ್ರೆಚ್ಚಲ್ಲಿ ಮಾಡಿದ್ರೆ ಒಂದು ಲೈಫ್ ಟೈಮ್ ಫೀಲಿಂಗು. ಮತ್ತು ಇದು ಡೇ ಬೈ ಡೇ ಆಮೇಲೆ ಇಂಪ್ರೂವ್ ಮಾಡ್ಕೊಳ್ತಾ ಹೋಗ್ಬೋದು. ಅದಕ್ಕೆ ಇಷ್ಟೂರ್ನು ಮನಸ್ಸಿನಲ್ಲಿ ಇಟ್ಕೊಂಡು ಮಾಡಬೇಕಂದ್ರೆ ಒಂದು ಸ್ವಲ್ಪ ಸ್ಲೋ ಆಗೇ ಮಾಡೋಣ ಅಂತ ಸ್ಲೋ ಆಗೇ ಮಾಡಿದ್ದು. ಸೊ ಎಲ್ಲರೂ ಫಾಲೋ ಮಾಡೋಕ್ಕಾಯಿತು ಅಂತ ಅಂದ್ಕೊಳ್ತೀನಿ. ಬಟ್ ಶವಾಸನ ಮಾಡ್ಬೇಕು ಒಂಚೂರು ಮೊಬೈಲ್ಗಳು ರಿಂಗ್ ಆಯಿತು. ಸೊ ನೆಕ್ಸ್ಟ್ ಟೈಮು ನಾವು ಇನ್ಸ್ಟ್ರಕ್ಷನ್ ಮಾಡ್ತೀವಿ ಅದನ್ನು ಸ್ವಲ್ಪ ಸೀರಿಯಸ್ ಆಗಿ ತೊಗೊಂಡು ಎಲ್ಲ ಒಂಚೂರು ಸೈಲೆಂಟ್ಗೆ ಹಾಕಿ. ಏನೋ ಒಂದು ಸರಿ ನಾವು ಏನೋ ಒಂದು ಫ್ಲೋನಲ್ಲಿ ಹೇಳ್ಕೊಡ್ತಾ ಏನೋ ಒಂದು ಇನ್ಸ್ಟ್ರಕ್ಷನ್ ಕೊಡ್ತಾ ಇರ್ತೀವಿ, ಒಂದು ಸರಿ ಏನೋ ಡಿಸ್ಟ್ರಾಕ್ಟ್ ಆಯಿತು ಅಂದರೆ ತಿರ್ಗಾ ಅಲ್ಲಿ ಹೋಗಿ ಅದು ಸೆಟ್ ಮಾಡಿ ತಿರ್ಗಾ ಬರೋಷ್ಟರಲ್ಲಿ ಇದಾಗುತ್ತೆ. ಸೊ ಅದಕ್ಕೋಸ್ಕರ ಆದಷ್ಟು ಮೊಬೈಲೆಲ್ಲ ಸೈಲೆಂಟಾಗಿಡೋದು ಅದನ್ನೆಲ್ಲನೂ ಸಹ ಒಂಚೂರು ಇದು ಮಾಡ್ಕೊಳ್ಳೋಣ. ಮತ್ತು ಆರೋಗ್ಯದ ಬಗ್ಗೆ ಒಂದು 10 ನಿಮಿಷ ಸಮಯ ತೊಗೊಳ್ತೀನಿ, ಪರವಾಗಿಲ್ಲ ಮಾತಾಡೋದಕ್ಕೆ. ಓಕೆ, ಆರೋಗ್ಯದ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳಿದುಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಸೊ ಮೊದಲು ಆರೋಗ್ಯ ಅಂದ ತಕ್ಷಣ ಫಸ್ಟು ಆಹಾರ ಅಂತ ಹೇಳೋರು. ಆಗಿನ ಕಾಲದಲ್ಲಿ ಒಂದು ಗಾದೆ ಮಾತು ಗೊತ್ತಿದೆಯಾ? ಏನು ಗಾದೆ ಮಾತದು? ಎರಡನೇ ಲೈನು, ಮಾತು ಬಲ್ಲವನಿಗೆ ಜಗಳ. ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳ ಇಲ್ಲ ಅಂತ ಆಗಿನ ಕಾಲದಲ್ಲಿ ಇತ್ತು. ಬಟ್ ಈಗ ಎಲ್ಲ ಸೀರಿಯಸ್ಸಾಗಿ ತೊಗೊಂಡು ಎಲ್ಲರೂ ಚೆನ್ನಾಗಿ ಫಾಲೋ ಮಾಡ್ತಾಯಿದ್ದೀವಿ. ಮೊದಲೆಲ್ಲ ನೋಡಿ, ನಾವೆಲ್ಲ ಚಿಕ್ಕವರಿದ್ದಾಗ ಕಾರ್ಬೋಹೈಡ್ರೇಟ್ಸ್ ಅಂದೇನು ಅಂತ ಗೊತ್ತಿರಲಿಲ್ಲ, ಪ್ರೋಟೀನ್ಸ್ ಅಂದೇನು ಅಂತ ಗೊತ್ತಿರಲಿಲ್ಲ, ಅಷ್ಟೊಂದು ಏನೋ ತುಂಬ ತಿಳ್ಕೊಂಡಿರೋ ಗೊತ್ತಿರ್ಬೋದು. ನಮ್ಮಂಥ ಲಾಸ್ಟ್ ಸ್ಟೂಡೆಂಟ್ಸ್ಗೆ, ನಮ್ಗೆ ಲಾಸ್ಟ್ ಬೆಂಚವ್ರು ನಮಗೆಲ್ಲ ಗೊತ್ತಿರಲಿಲ್ಲ ಕಾರ್ಬೋಹೈಡ್ರೇಟ್ಸ್ ಅಂದ್ರೇನು, ಪ್ರೋಟೀನ್ಸ್ ಅಂದ್ರೇನು, ವಿಟಮಿನ್ಸ್ ಅಂದ್ರೇನು, ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಂದ್ರೇನು, ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್ ಅಂದ್ರೇನು, ಅವೆಲ್ಲ ಏನು ಗೊತ್ತಿರಲಿಲ್ಲ. ಸೊ ಇವಾಗ ಎಲ್ಲರಿಗೂ ಅದರ ಅವೇರ್ನೆಸ್ ಇದೆ, ಎಲ್ಲ ಚೆನ್ನಾಗಿ ಫಾಲೋ ಮಾಡ್ತಾಯಿದ್ದೀವಿ. ಆ ಥರ ಫಾಲೋ ಮಾಡ್ತಾಯಿದ್ರೂ ಎಷ್ಟೊಂದು ನನಗೆ ಕಾಯಿಲೆಗಳು ಬರ್ತಾಯಿದೆ, ರೈಟ್? ಆ ಥರ ತುಂಬ ಹಾರ್ಡ್ಕೋರಾಗಿ ಫಾಲೋ ಮಾಡ್ತಾಯಿದ್ದವ್ರಿಗೂ ಎಷ್ಟೊಂದು ಜನ ಕಾಯಿಲೆಗಳು ಬರ್ತಾಯಿದೆ. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ನಮ್ಮ ಅಜ್ಜಿ ಒಬ್ರು ಇದ್ದಾರೆ, ಅವರು ಯಾವಾಗಿಂದನೂ ಅವ್ರು ಏನಂದರೆ ಅನ್ನ ಸಾರು ಮುದ್ದೆ ಒಂದು ಪಲ್ಯ. ಇವತ್ತು 98 ವರ್ಷ ಏಜ್ ಅವ್ರಿಗೆ. ಇವತ್ತು ಅವ್ರಿಗೆ ಅಷ್ಟೇ ಫುಡ್ಡು. ಅವ್ರು ಯಾವ ಒಂದು ದಿವ್ಸಕ್ಕೂ ನಾನು ಜನರಲಾಗಿ ಹೇಳ್ತಾಯಿಲ್ಲ, ನ್ಯೂಟ್ರಿಯೆಂಟ್ಸ್ ಏನು ಅದ್ರಲ್ಲಿ ನಿಮ್ಮದ್ರಲ್ಲಿ ಪ್ರೋಟೀನ್ಸ್ ಇರಬೇಕು, ವಿಟಮಿನ್ಸ್ ಇರಬೇಕು, ಕಾಳು ಇರಬೇಕು, ಫೈಬರ್ ಇರಬೇಕು ಅಂತ ಹೇಳಿದ್ರೆ ಅದೇನು ಅನ್ನ ಸಾರು ಮುದ್ದೆ ಮತ್ತು ಒಂದು ಪಲ್ಯ ಮಾಡ್ತಿದ್ವಿ. ಮತ್ತು ಅದು ಏನು ನಾವಿವಾಗೆಲ್ಲ ಇದು ಮಾಡ್ತೀವಲ್ಲ, ಮಂಡೇದು, ಟ್ಯೂಸ್ಡೇದು, ವೆಡ್ನೆಸ್ಡೇದು, ಒಂದಿನ ಪನ್ನೀರು, ಒಂದಿನ ಮಶ್ರೂಮ್ ಅಂತೆಲ್ಲ. ಅದೇನಿಲ್ಲ, ಅವ್ರು ತರಕಾರಿ ಗಾಡಿಯವನು ಒಬ್ಬ ಬರ್ತಾನೆ, ಅವ್ರು ಏನು ತೊಗೊಂಬರ್ತಾರೋ ಅದೇ ಸಾರು ಮನೇಲಿ. ಸೊ ಅವ್ರ ಮೇಲೆ ಡಿಪೆಂಡು. ಆ್ಯಕ್ಚುಲಿ ಮೆನು ಡಿಸೈಡ್ ಮಾಡೋದು ಇವರಲ್ಲ, ಆ ತರಕಾರಿ ಗಾಡಿಯವನು ಬರ್ತಾನಲ್ಲ, ಆ ಅದ್ರ ಮೇಲೆ ಇವ್ರು ಅಡುಗೆ ಮಾಡೋದು. ಸೊ ಆದ್ರೂ ಶಿ ಈಸ್ 98 ಇಯರ್ಸ್ ಆದ್ರೂ ಆರಾಮಾಗಿದೆ. ಇವಾಗ ನಾನೇನು ಹೇಳಕ್ಕೆ ಹೋಗ್ತಾ ಇದ್ದೀನಿ, ಬರೀ ಒಂದ್ರ ಮೇಲೆ ಡಿಪೆಂಡ್ ಆಗಿಲ್ಲ. ಕೆಲವೊಂದು ಏನಾಗುತ್ತೆ, ನಾವು ತುಂಬ ಓವರ್ ಕಾನ್ಫಿಡೆಂಟ್ ಆಗಿಬಿಡ್ತೀವಿ. ನಾನು ಆಹಾರ ಚೆನ್ನಾಗಿ ಇಟ್ಕೊಂಡಿದ್ದೀನಿ, ನನಗೆ ಕಾಯಿಲೆ ಬರೋಲ್ಲ ಅಂತ. ಹಾಗೆ ಇಲ್ಲ, ನೀವು ಹಂಗೆ ಅಷ್ಟೆಲ್ಲ ಚೆನ್ನಾಗಿದ್ರೂ ಕಾಯಿಲೆ ಭಾಳಷ್ಟು ಜನಕ್ಕೆ ಬರ್ತಾಯಿದೆ. ಇವಾಗ ಜನ ನೀವು ಫುಡ್ ಚೆನ್ನಾಗಿದ್ರೂ ಕಾಯಿಲೆ ಬಂತ ಚೆನ್ನಾಗಿ ಸೆಕೆಂಡ್ರಿ ಏನು ಹೇಳ್ತಾರೆ ಅಂದರೆ ಏನು ಹೇಳ್ತಾರೆ? ವ್ಯಾಯಾಮ ಮಾಡ್ತಾಯಿಲ್ಲ. ಸೊ ಬರೀ ಊಟ ಒಂದು ಸೆಟ್ ಮಾಡೋದಲ್ಲ, ವ್ಯಾಯಾಮನ ಚೆನ್ನಾಗಿ ಮಾಡಬೇಕು. ವ್ಯಾಯಾಮ ಮಾಡಿದ್ರೆ ನೀವು ಆರೋಗ್ಯ ಚೆನ್ನಾಗಿರುತ್ತೆ ಅಂತ. ನಿಂಗೆ ಎಷ್ಟು ಜನ ಬೇಕು, ಊಟನೂ ಸರಿಯಾಗಿ ಇಟ್ಕೊಂಡು ವ್ಯಾಯಾಮನೂ ಚೆನ್ನಾಗಿ ಮಾಡ್ತಾ ಇರೋರ್ಗೇ ಎಷ್ಟೊಂದು ಸಮಸ್ಯೆಗಳು ಕಾಣಿಸ್ಕೊಳ್ತಾ ಇದೆ ಈಗ. ಓಕೆ, ವ್ಯಾಯಾಮ ಮತ್ತು ಇವಾಗ ಎರಡನ್ನೂ ಚೆನ್ನಾಗಿ ಇಟ್ಕೊಂಡ್ರೆ ಅದಕ್ಕೊಂಥರ ಕಾನ್ಫಿಡೆನ್ಸ್ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ವ್ಯಾಯಾಮ ಮಾಡ್ತಾಯಿದ್ದೀನಿ, ಊಟ ಚೆನ್ನಾಗಿ ಇಟ್ಕೊಂಡು ನನಗೆ ಕಾಯಿಲೆ ಬರೋಲ್ಲ ಅಂತ. ಹಾಗೂ ಏನಿಲ್ಲ, ಎಸ್ಪೆಷಲಿ ನಾವು ಯೋಗ ಮಾಡೋರ್ಗಂತೂ ನಮಗೆ ಇನ್ನೊಂದು ಸ್ವಲ್ಪ ಒಂದು ನೆಕ್ಸ್ಟ್ ಲೆವೆಲ್ಗೆ ಒಂಚೂರು ಕಾನ್ಫಿಡೆನ್ಸ್ ಬಂದುಬಿಡುತ್ತೆ. ಯೋಗ ಮಾಡಿದ್ರೆ ಇನ್ನು ಯಾವ ಕಾಯಿಲೆನೂ ಬರೋಲ್ಲ ಅಂತ. ಸೊ ಹಾಗೂ ಏನಿಲ್ಲ, ಎಷ್ಟೊಂದು ನೀವು ಫುಡ್ಡು ಮತ್ತು ಇದನ್ನು ಮಾಡಿದ್ರು ಬರೀ ಇವೆರಡನ್ನೇ ನೋಡ್ಕೊಂಡಿದ್ರೂ ಆಗೋಲ್ಲ. ಈ ಎರಡನ್ನೂ ಚೆನ್ನಾಗಿದ್ರೂ ಸಹ ನೆಕ್ಸ್ಟ್ ಇನ್ನೊಂದು ಹೇಳ್ತಾರೆ, ಊಟನೂ ಚೆನ್ನಾಗಿದೆ, ವ್ಯಾಯಾಮನೂ ಚೆನ್ನಾಗಿ ಮಾಡ್ತಾಯಿದ್ರೆ ನೆಕ್ಸ್ಟ್ ಇನ್ನೇನು ರೀಸನ್ ಹೇಳ್ಬೋದು? ಮನಸ್ಸು. ಇದು ಇನ್ನೊಂದು ಹೇಳ್ತಾರೆ, ಕೇಳಿದ್ದೀರಾ? ಡ್ರಿಂಕ್ಸು, ಸಿಗರೇಟು. ಸೊ ಈ ಎರಡು ಆಗಿದ ತಕ್ಷಣ ಫಸ್ಟ್ ಇದು ಹೇಳಿದ ತಕ್ಷಣ ಕಾಯಿಲೆ ಬಂತು ಅಂದ ತಕ್ಷಣ ಮೋಸ್ಟ್ಲಿ ಹಂಗೆ ಕುಡಿತಾ ಇರಬೇಕು, ಅದಕ್ಕೆ ಕಾಯಿಲೆ ಬಂದಿದೆ ಫಸ್ಟ್ ಕೇಳಿದ್ದು. ಸರಿನಾ? ಓಕೆ. ಈಗ ಮತ್ತು ಇನ್ನೊಂದು ಅದಕ್ಕೆ ಅವಾಗ ಹೇಳ್ತಾ ಇರ್ತೀನಿ, ಕಾಳಜಿ ನಮ್ಮ ಆರೋಗ್ಯದ ಬಗ್ಗೆ ನಾವೇ ತೊಗೊಳ್ಬೇಕು. ನಮ್ಮನ್ನು ಬಿಟ್ಟು ಇನ್ನು ಯಾರೂ ತೊಗೊಳಕ್ಕೆ ಹೋಗಲ್ಲ. ಯಾರೋ ಅವೇರ್ನೆಸ್ ತರ್ತಾರೆ, ನೆಕ್ಸ್ಟ್ ಇನ್ನು ಸರ್ಕಾರದವ್ರು ತೊಗೊಂಡು ಏನೇನು ಕುಡ್ತಾ ಎಲ್ಲ ಬ್ಯಾನ್ ಮಾಡಿಬಿಡ್ತಾರೆ, ಅದೆಲ್ಲ ನಿರೀಕ್ಷೆ ಮಾಡೋದಕ್ಕಾಗಲ್ಲ. ಸೊ ಮತ್ತು ನೋಡಿ, ಆ್ಯಕ್ಚುಲಿ ಹೇಳಬೇಕು ಅಂದರೆ ಈಗ ಡ್ರಿಂಕ್ಸ್ ಮಾಡೋದ್ರಿಂದ ಕ್ಯಾನ್ಸರ್ ಎಲ್ಲ ಜಾಸ್ತಿ ಆಗ್ತಾಯಿದೆ ಅಂತ ಒಂದು ರಿಸರ್ಚ್ ಎಲ್ಲ ಹೇಳ್ತಾರೆ. ಡೈರೆಕ್ಟ್ಲಿ ಲಿಂಕ್ ಆಗಿದೆ. ಸೊ ಯಾರು ತುಂಬ ಜಾಸ್ತಿ ಡ್ರಿಂಕ್ಸ್ ಮಾಡ್ತಾರೆ, ದೆಲ್ ಬಿ ಮೋರ್ ಎಕ್ಸ್ಪೋಸ್ ಟು ದ ಕ್ಯಾನ್ಸರ್ ಅಂತ. ಆ್ಯಂಡ್ ಕ್ಯಾನ್ಸರ್ ಕ್ಯೂರ್ ಮಾಡೋದಕ್ಕೆ ಭಾಳಷ್ಟು ಕೋಟ್ಯಾಂತರ ರೂಪಾಯಿ ದುಡ್ಡೆಲ್ಲನೂ ಇನ್ವೆಸ್ಟ್ ಮಾಡ್ತಾಯಿದೆ.
ಸೊ ಕ್ಯಾನ್ಸರ್ನ ಹೆಂಗೆ ಕ್ಯೂರ್ ಮಾಡೋದು, ಅದು ಹೆಂಗೆ ರಿವರ್ಸ್ ಮಾಡೋದಕ್ಕೆಲ್ಲ ತುಂಬ ಬಡ್ಜೆಟ್ ಹಾಕ್ತಾ ಇದ್ದಾರೆ. ಸೊ ಐ ಮೀನ್ ನನಗೊಂದು ಥಾಟ್ ಬಂತು ಅಷ್ಟೇ. ಸೊ ಇಲ್ಲಿ ದುಡ್ಡು ಹಾಕೋದ್ರ ಬದಲು ಅದೇ ದುಡ್ಡು ಇಲ್ಲಿ ಕುಡ್ತದ ಹತ್ರನೇ ಹಾಕ್ಬಿಟ್ಟು, ಐ ಮೀನ್ ಕುಡ್ತ ಅಂದರೆ ಕುಡಿಯೋಕ್ಕೆ ಮಾಡಿ ಅಂತಲ್ಲ, ಸೊ ರಿಸರ್ಚ್ಗೆ ಹಾಕ್ಬಿಟ್ಟು, ಸೊ ಅದನ್ನೇ ಒಂಚೂರು ಮಾಡಿಫೈ, ಎಷ್ಟೊಂದು ಕೋಟಿ ರೂಪಾಯಿ ಹಾಕ್ಬಿಟ್ಟು ಸೇಮ್ ಅದೇ ಫ್ಲೇವರು, ಸೇಮ್ ಅದೇ ಸ್ಮೆಲ್ಲು, ಸೇಮ್ ಅದೇ ಇದು, ಬಟ್ ಆರೋಗ್ಯಕ್ಕೆ ಒಳ್ಳೇದಾಗತ್ತರದ್ದು ಏನಾದ್ರು ಮಾಡಿದ್ರೆ, ಸೊ ಅಷ್ಟು ಕೋಟಿ ರೂಪಾಯಿ ಇಲ್ಲಿ ಹಾಕೋದ್ರ ಬದಲು ಕುಡಿದು ಅವ್ನು ಕಾಯಿಲೆ ಬಂದು ಆಮೇಲೆ ಅವ್ನಿಗೆ ಟ್ರೀಟ್ ಮಾಡೋದ್ರ ಬದಲು ಮೂಲ ಡ್ರಿಂಕ್ಸ್ನೇ ಒಂದು ಸ್ವಲ್ಪ ಚೆನ್ನಾಗಿ ಮಾಡಿಬಿಟ್ರೆ ಸೇಮ್ ಎಫೆಕ್ಟ್ಸ್ ಎಲ್ಲ ಸೇಮ್ ಎಫೆಕ್ಟ್ ಬರುತ್ತೆ. ಬಟ್ ಕಾಯಿಲೆ ಬರೋರು ಕಾಯೋದು ಬೇಡ. ಸೊ ಇಲ್ಲೇ ರೆಡಿ ಮಾಡ್ಕೊಂಬಿಟ್ರೆ ಅಷ್ಟು ಕೋಟಿ ರೂಪಾಯಿ ಹಾಕಿ ಅದನ್ನೇ ಮಾಡಿಬಿಟ್ರೆ ಸೊ ಇನ್ನೂ ಚೆನ್ನಾಗಿ, ಐ ಮೀನ್ ಕಾಳಜಿ ಇದ್ದರೆ ಅದು ಮಾಡ್ಬೋದು. ಬಟ್ ಏನಾದ್ರು ಹಂಗೆ ಮಾಡಿಬಿಡ್ತಂದ್ರೆ ಎಷ್ಟೊಂದು ಬಿಸ್ನೆಸ್ ಲಾಸ್ ಆಗೋಗ್ಬಿಡುತ್ತೆ. ಹಾಸ್ಪಿಟಲ್ಸ್ ಲಾಸ್ ಆಗುತ್ತೆ, ಫಾರ್ಮೆಡಿಕಲ್ಸ್ಗೆಲ್ಲ ಲಾಸ್ ಆಗುತ್ತೆ. ಸೊ ಅದಕ್ಕೆ ಅದನ್ನೆಲ್ಲ ಮೂಲದಲ್ಲಿ ಕರೆಕ್ಟ್ ಮಾಡೋದಕ್ಕೆ ಯಾರೂ ಇದು ಮಾಡಲ್ಲ. ಸೊ ಅದಕ್ಕೆ ನಾವು ಇದನ್ನೆಲ್ಲ ನಾವು ಗೌರ್ಮೆಂಟ್ ಮೇಲೆಲ್ಲ ಬಿಡೋಕ್ಕಾಗಲ್ಲ. ಸೊ ನಾವೇ ಒಂಚೂರು ಸ್ವಯರ್ಜದಿಂದ ಸೆನ್ಸಿಬಲ್ಲಾಗಿ ಕುಡೀರಿ ಅಂತ ನಾನು ಹೇಳಲ್ಲ, ಸೆನ್ಸಿಬಲ್ ಆಗಿರಿ ಅಂತ ಹೇಳ್ತೀನಿ. ಸೊ ನೆಕ್ಸ್ಟ್ ಆಯ್ತು, ಇವಾಗ 3 ಆಗೋಯ್ತು. ಆಹಾರನೂ ಚೆನ್ನಾಗಿ ಇಟ್ಕೊಂಡೆ, ಎಕ್ಸಸೈಸು ಚೆನ್ನಾಗಿ ಮಾಡ್ತಾಯಿದ್ದೀನಿ, ಕುಡಿಯೋದು ಇಲ್ಲ, ಸಿಗರೇಟು ಸೇದಲ್ಲ. ಇಷ್ಟಿದ್ರೂ ಸಹ ಆಮೇಲೆ ಏನು ಹೇಳ್ತೇನೆ, ನಾನು ಕಾಯಿಲೆ ಬಂದುಬಿಟ್ರೆ ಅಕಸ್ಮಾತು. ಸ್ಟ್ರೆಸ್ಸು, ಸ್ಟ್ರೆಸ್ಗಿಂತ ಮುಂಚೆ ಇನ್ನೊಂದೇನು, ಈ ಪೊಲ್ಯೂಷನ್ ಕೇಳಿದ್ದೀರಾ? ಈ ಕಾಲದಲ್ಲೆಲ್ಲ ಪೊಲ್ಯೂಟ್ ಆಗೋಗ್ಬಿಟ್ಟಿದೆ. ನೆಲಕ್ಕೆಲ್ಲ ಫರ್ಟಿಲೈಸರ್ಸ್ ಎಲ್ಲ ಹಾಕಿಬಿಟ್ಟಿದ್ದಾರೆ. ಫರ್ಟಿಲೈಸರ್ಸ್ ಹಾಕಿರೋದ್ರಿಂದ ಆ ತಿನ್ನೋ ಆಹಾರದಲ್ಲಿ ಇದಿಲ್ಲ, ಏನು ಸತ್ವ ಇಲ್ಲ, ಮತ್ತು ನೆಲದಲ್ಲಿ ಸತ್ವ ಇಲ್ಲ. ಸೊ ಇನ್ನೇನು ತಿಂದ್ರೂ ಅದೇನು ಮತ್ತು ಇನ್ನೊಂದು ವೆಜ್ ತೊಗೊಂಡ್ರೆ ವೆಜ್ಗೆ ಫರ್ಟಿಲೈಸರ್ಸ್ ಕಾಣಿದ್ರೆ, ತಿರ್ಗಾ ನಾನ್ ವೆಜ್ಗೆ ಹೋಯ್ತು ಅಂದರೆ ತಿರ್ಗಾ ಅದೇನು ಇಂಜೆಕ್ಷನ್ಸ್ ಎಲ್ಲ ಕೊಡ್ತಾರೆ. ಸೊ ಸ್ಟೆರಾಯ್ಡ್ಸ್ ಎಲ್ಲ ಕೊಟ್ಟು ಅದೆಲ್ಲ ದೇಹದ ಮೇಲೆ ಇಂಪ್ಯಾಕ್ಟ್ ಆಗಿ ಅದಕ್ಕೆ ಕಾಯಿಲೆ ಬರ್ತಾಯಿದೆ ಅಂತ ಹೇಳುವಂಥದ್ದು. ಮತ್ತು ಅದು ನಿಜಾನೂ ಸಹ ಹೌದು. ಅದು ಮತ್ತು ನೀರೂ ಸಹ ಅಷ್ಟೇ. ಮೊನ್ನೆ ಒಂದು ಯಾವುದೋ ಪೇಪರಲ್ಲಿ ಆರ್ಟಿಕಲ್ ಓದ್ತಾ ಇದೆ. ಸೊ ಭಾರತದಲ್ಲಿರುವಂಥ ಎಷ್ಟೊಂದು ನದಿಗಳು ಕುಡಿಯಲಿ ಯೋಗ್ಯನೇ ಇಲ್ಲ ಅನ್ನೋ ಅಷ್ಟು ನೀರು ಕಲುಷಿತ ಆಗಿಬಿಟ್ಟಿದೆ ಅಂತ. ಅದರಲ್ಲಿ ಕರ್ನಾಟಕದಲ್ಲೂ ಏನು ನಮ್ಗೆ ಉಮೇಶ್ ಸರ್ ಇನ್ಫಾರ್ಮೇಷನ್ ಕೊಟ್ಟಿದ್ದು. ಹೇಳಿ ಸರ್ ಯಾವ ನದಿ ಇದು? ಹಾಂ ಹಾಂ ಸೊ ನೋಡಿ, ಕೆಲವು ಸಮೀಕ್ಷೆ ಪ್ರಕಾರ ನೀರು ಅಷ್ಟು ಕಲುಷಿತ ಆಗಿಬಿಟ್ಟಿದೆ. ಮತ್ತು ಇನ್ನೊಂದು ಕಡೆ ಆರ್ಟಿಕಲ್ ಓದ್ತಾ ಇದೆ. ಸೊ ಗಾಳಿ ಅದು ಎಷ್ಟು ಮಟ್ಟಿಗೆ ಅದು ಒಂದು ಸ್ಟ್ಯಾಂಡರ್ಡ್ ಅಂತ ಇರುತ್ತಲ್ಲ, ಅದೇನು ಪೊಲ್ಯೂಟೆಂಟ್ಸ್ ಎಲ್ಲ ಬರೋದಲ್ಲ, ಅದ್ರ 4 ಪಟ್ಟು ಜಾಸ್ತಿ ಆಗಿಬಿಟ್ಟಿದೆ ಅಂತ. ಸೊ ಅದು ನಾವು ಬ್ರೀತ್ ಮಾಡೋಕ್ಕೂ ಸಹ, ಅದರಲ್ಲೇ ಎಸ್ಪೆಷಲಿ ಮೆಟ್ರೋಪಾಲಿಟನ್ ಸಿಟೀಸ್ ನಮ್ಮಂಥ ರೀತಿಯಲ್ಲಿ ಬೆಂಗಳೂರು ಈ ಸಿಟಿಗಳಲ್ಲಿ ಇರೋರಿಗೆ ನಮಗಂತೂ ಇನ್ನೂ ತುಂಬ ಡೇಂಜರು ಅಂತ. ಸೊ ಇವಾಗ ನಾನು ಊಟನೂ ಚೆನ್ನಾಗಿ ಮಾಡ್ತಾಯಿದ್ದೀನಿ, ಎಕ್ಸಸೈಸು ಚೆನ್ನಾಗಿ ಮಾಡ್ತಾಯಿದ್ದೀನಿ, ಇನ್ನೇನು ಡ್ರಿಂಕ್ಸ್ ಚೆನ್ನಾಗಿ ಡ್ರಿಂಕ್ಸ್ ಸ್ಮೋಗೆಲ್ಲ ಏನೂ ಮಾಡ್ತಾಯಿಲ್ಲ. ಸೊ ಹಾಗಿದ್ರೂ ಸಹ ಪೊಲ್ಯೂಷನ್ಸಿಂದ ಇಷ್ಟು ಚೆನ್ನಾಗಿ ಮಾಡಿದ್ರೆ ನೆಕ್ಸ್ಟ್ ಇನ್ನೇನು ಹೇಳ್ತಾರೆ, ಒಂದು ಸ್ಟ್ರೆಸ್ಸು, ನೆಕ್ಸ್ಟ್ ಬರ್ತೀನಿ ಸ್ಟ್ರೆಸ್ಗೆ. ಇನ್ನೊಂದು ಹೇಳ್ತೀನಿ, ಅದು ನೆಕ್ಸ್ಟ್ ಇನ್ನು ಹಣೆ ಬರ, ಅದು ಲಾಸ್ಟು ಹಣೆ ಬರ. ನಿದ್ದೆ ಕೇಳಿದ್ದೀರಾ? ನೀವಷ್ಟು ನಿದ್ದೆ ಸರಿಯಾಗಿ ಮಾಡ್ತಾಯಿಲ್ಲ, ಅದಕ್ಕೇ ಕಾಯಿಲೆ ಬಂದುಬಿಡ್ತು ಅಂತ. ನಿದ್ದೆದು ಫಸ್ಟ್ ನಾನು ಎಲ್ಲ ಹಳೆ ನಂದು ಏನು ಯೂಟ್ಯೂಬ್ ವೀಡಿಯೋಗಳಲ್ಲಿ ನೋಡಿದ್ರೆ ಹೇಳ್ಬೋದು. ನಾನು ಕತೆ ಹೊಡೆದಿದ್ದು 6 ರಿಂದ 8 ಅವರ್ ನಿದ್ದೆ ಮಾಡಬೇಕು, ನಿದ್ದೆ ಮಾಡಿಬಿಟ್ರೆ ಒಳ್ಳೆಯದು, ಶ್ರೇಷ್ಠ, ಸ್ಲೀಪ್ ಸೈಕಲ್ ಕಂಪ್ಲೀಟ್ ಆಗಬೇಕು ಅಂತ. ಮೊನ್ನೆ ಒಬ್ಬರು ಸ್ಲೀಪ್ ಎಕ್ಸ್ಪರ್ಟ್ ಅವರು ಮಾತಾಡ್ತಾ ಇದ್ರು, ತಿರ್ಗಾ ತಲೆ ತಿರುಗಿಬಿಡ್ತು. ಅವ್ರು ಹೇಳ್ತವ್ರೆ, ಆ್ಯಕ್ಚುಲಿ ಸ್ಲೀಪು ಬೈ ಡಿಫಾಲ್ಟು ನಮ್ಮದು ಸಿಂಗಲ್ ಸ್ಟ್ರೆಸ್ ಸ್ಲೀಪ್ಗೆ ಡಿಸೈನ್ ಆಗಿಲ್ಲ ಅಂತ. 6 ರಿಂದ 8 ಅವರು ಹಂಗೆ ಕಂಟಿನ್ಯೂಸ್ ಆಗಿ ಸ್ಲೀಪಿಗೆ ಹಂಗೆ ಡಿಸೈನ್ ಆಗಿಲ್ಲ. ಸೊ ಈ ನಾಯಿಗಳೆಲ್ಲ ನಿದ್ದೆ ಮಾಡ್ತಾರೆ ನೋಡಿದ್ದೀರಾ, ಆ್ಯಕ್ಟಿವ್ ಆಗಿರುತ್ತೆ, ತಿನ್ನುತ್ತೆ, ಆ್ಯಕ್ಟಿವಾಗಿ ಓಡಾಡ್ತಾ ಇರುತ್ತೆ. ಯಾವಾಗ ತೂಗುಡಿಕೆ ಬರುತ್ತೆ ಅವಾಗ ಮಲ್ಕೊಂಬಿಡುತ್ತೆ, ತಿರ್ಗಿ ಎದ್ದೇಳುತ್ತೆ, ತಿರ್ಗಿ ಆ್ಯಕ್ಟಿವಾಗಿ ಓಡಾಡುತ್ತೆ, ತಿರ್ಗಿ ಯಾವತ್ತು ತೂಗುಡಿಕೆ ಬರುತ್ತೆ ಮಲ್ಕೊಂಬಿಡುತ್ತೆ. ಸೊ ಆ್ಯಕ್ಚುಲಿ ಅದು ಬ್ರೀತಿಂಗ್, ಅದು ಆ್ಯಕ್ಚುಲ್ ಸ್ಲೀಪ್ ಪ್ಯಾಟ್ರನ್ನು ಅಂತ. ನಮ್ಮ ಹ್ಯೂಮನ್ ಬಾಡಿ ಹಂಗೆ ಡಿಸೈನ್ ಆಗಿದೆ ಅಂತ. ನೋಡಿ, ನೀವು ಆಗಿನ ಕಾಲದಲ್ಲಿ ನೋಡಿದ್ದೀರಾ, ಹೋಗಿ ಹೊಲದಕ್ಕೆ ಕೆಲಸ ಮಾಡ್ತಾಯಿದ್ರು, ಊಟ ಎಲ್ಲ ಬುತ್ತಿ ಎಲ್ಲ ಬರ್ತಾಯಿದ್ರು, ತಿಂತಾಯಿದ್ರು. ತಿಂದ ತಕ್ಷಣ ಏನು ಅಲ್ಲೇ ಒಂದು ಮರದ ಕೆಳಗಡೆ ಒಂದು ಟವಲ್ ಹಾಸ್ಕೊಂಡು ಹಂಗೆ ಮಲ್ಕೊಳ್ಳೋರು, ತಿರ್ಗಾ ಎದ್ದೋಳೋರು, ತಿರ್ಗಾ ಕೆಲಸ ಮಾಡೋರು. ಇವಾಗ ಅದನ್ನೇ ಕಾನ್ಸೆಪ್ಟ್ ಒಂದು ಚೇಂಜ್ ಮಾಡಿಬಿಟ್ಟು ಪವರ್ ನ್ಯಾಪ್ ಅಂತ ಹೇಳ್ತಾರೆ. ಸೊ ನೀವು ಯಾವಾಗ ಊಟ ಎಲ್ಲ ಆಗುತ್ತಲ್ಲ, ಒಂದು ನ್ಯಾಪನ್ನು ತಗೊಳ್ಬೇಕು, ಒಂದು 20 ನಿಮಿಷ ಅರ್ಧ ಗಂಟೆ ತೊಗೊಂಡ್ರೆ ಅವಾಗ ನಿಮಗೆ ಒಳ್ಳೆಯದು ಅಂತ.
ಬಟ್ ಇನ್ ಬಿಟ್ವೀನಲ್ಲಿ ನಮಗೆ ಏನು ಹೇಳ್ಬಿಟ್ರು, ಸೊ ಮಧ್ಯಾಹ್ನ ಎಲ್ಲ ತಿಂದರೆ ಅದು ಏನು ಆಲಸ್ಯದ ಸಂಕೇತ, ನೀವು ನಿದ್ದೆ ಮಾಡಬಾರ್ದು, ಆ್ಯಕ್ಟಿವ್ ಆಗಿರಬೇಕು, ಏನು ನೀವು ಹೋರಾಟ ಮಾಡೋರು ನೀವೇನು ಹಿಂಗೆಲ್ಲ ನಿದ್ದೆ ಮಾಡೋದಲ್ಲ, ಹಂಗೆ ಫುಲ್ ಡಿಗ್ರೇಡ್ ಮಾಡಾಕ್ಬಿಟ್ರು. ನಾವು ಅದನ್ನು ನಂಬ್ಕೊಂಡು ಎಲ್ಲ ಫುಲ್ಲು ತೂಡಿಕೆ ಬರ್ತಾಯಿದ್ರು, ಓದ್ಕೊಂಡು ತೂಡಿಕೆ ಬರ್ತಾಯಿದ್ರು, ಕೆಲಸ ಮಾಡ್ಕೊಂಡೆಲ್ಲ ಮಾಡ್ತಾಯಿದ್ರು. ನೋಡಿರಿ ಹಿಂಗಾಯಿತು. ಸೊ ಈಗ ಅದೇ ಒಂದು ಸ್ವಲ್ಪ ಮೊದಲು ನ್ಯಾಪ್ ತಗೊಳ್ಬೇಕಂತೆ. ಹಾಂ ಸರ್, ಹಾಂ, ಬ್ರೈನ್ನ ಇನ್ನಷ್ಟು ಆ್ಯಕ್ಟಿವ್ ಮಾಡುತ್ತೆ ಅಂತ ಹೇಳ್ತಾರೆ. ಸೊ ಅದಕ್ಕೆ ನ್ಯಾಪ್ ಒಂದು ತಗೊಳ್ಬೇಕು ಅಂತ ಹೇಳ್ತಾಯಿದ್ರು. ಅದೊಂದು ಆ್ಯಡ್ ಮಾಡ್ಕೊಳ್ಬೇಕು. ಆಯ್ತು, ಇವಾಗ ಯಾವುದ್ಯಾವುದು ಊಟ, ಎಕ್ಸಸೈಸು, ಕುಡಿಯೋದೆಲ್ಲ ಮುಗೀತು, ಪೊಲ್ಯೂಷನ್ನು, ನಿದ್ದೆ, ನೆಕ್ಸ್ಟ್ ಯಾವುದು ಸ್ಟ್ರೆಸ್ಸು. ಇಲ್ಲಿಗೆ ಬಂದಮೇಲೆ ಒಂದು ಸ್ವಲ್ಪ ಹೈಯರ್ ಲೆವೆಲ್ ಹೋಗ್ತಾನೆ ಅಷ್ಟೇ, ಮುಗೀತು. ಈ ಸ್ಟ್ರೆಸ್ಗೆ ಇದಕ್ಕೆ ಒಂದು ಲೈನ್ ಅಂತ ಇಲ್ಲ. ಸ್ಟ್ರೆಸ್ ಎಷ್ಟು ನೀವೇನೋ ತುಂಬ ಏನೋ ಆರಾಮಾಗಿದ್ಬಿಟ್ರು ಹೇಳ್ತಾರೆ, ಇನ್ನು ಯಾವ ಸ್ಟ್ರೆಸ್ ಒಂದು ಜವಾಬ್ದಾರಿ ಇಲ್ಲ ಲೈಫಲ್ಲಿ, ಒಂದು ಜವಾಬ್ದಾರಿ ಇರಬೇಕು ಲೈಫಲ್ಲಿ, ಇದೇ ಹಿಂಗೆ ಓಡಾಡ್ತಾನೆ ಅಂತ ಹೇಳ್ತಾರೆ. ಮತ್ತು ತುಂಬ ಸ್ಟ್ರೆಸ್ ತೊಗೊಂಡ್ರೆ ಇದು ಸ್ಟ್ರೆಸ್ ತೊಗೊಂಡು ಹಿಂಗೆ ಕಾಯಿಲೆ ಬಂದುಬಿಡ್ತು ಅಂತ ಹೇಳ್ತಾರೆ. ಸೊ ಇಲ್ಲಿ ಹೆಂಗಿರೋದು ಅಂತಲೇ ಗೊತ್ತಾಗಲ್ಲ. ಸೊ ಬಂದು ಹೇಳ್ತಾರೆ ಮಿನಿಮಲಿಸ್ಟಿಕ್ ಲೈಫ್ ಲೀಡ್ ಮಾಡಬೇಕು. ಮಿನಿಮಲಿಸ್ಟಿಕ್ ಲೈಫ್ ಅಂತ ಹೇಳಿದ್ರೆ, ಮಿನಿಮಲಿಸ್ಟಿಕ್ ಲೈಫ್ ಸ್ಟೈಲ್ ಅಂದರೆ ಬರೀ ಪರ್ಪಸ್ ಏನೇನಿದೆಯೋ ಅದನ್ನು ಮಾತ್ರ ನಿಮ್ಮ ಹತ್ರ ಇಟ್ಕೊಂಡಿರಬೇಕು. ಏನೋ ಪರ್ಪಸ್ಗೂ ಪೊಸೆಷನ್ಗೂ ವ್ಯತ್ಯಾಸ ಇದೆ. ನೀವು ಸುಮ್ಮನೆ ಸಿಕ್ಕಾಬಟ್ಟೆ ಏನೇನೋ ಪೊಸೆಸ್ ಮಾಡೋಕ್ಕೆ ಹೋಗಬೇಡಿ. ಜಸ್ಟ್ ಪರ್ಪಸ್ ಏನು ಬೇಕೋ ಅಷ್ಟನ್ನು ಮಾತ್ರ ಇಟ್ಕೊಂಡು ಸಿಂಪಲ್ ಲೈಫ್ ಸ್ಟೈಲ್ ಲೀಡ್ ಮಾಡಬೇಕು. ಇದು ಬಹಳ ಒಳ್ಳೆಯದು ಅಂತ ಹೇಳ್ತಾರೆ. ಇದು ಬಂದು ನಮ್ಮ ಫಿಸಿಕಲ್ನೇ ಆಗಲಿ ಮೆಂಟಲ್ನೇ ಆಗಲಿ, ಫಿಸಿಕಲ್ ಅಕ್ಯುಮುಲೇಷನ್ ಅದನ್ನೇ ನಮ್ಮ ಯೋಗದಲ್ಲಿ ಅಪರಿಗ್ರಹ ಅಂತ ಹೇಳ್ತೀವಿ. ಸೊ ಫಿಸಿಕಲ್ ಅಕ್ಯುಮುಲೇಷನ್ನು ಸಹ ಕಡಿಮೆ ಇರಬೇಕು. ತಿರ್ಗಿ ಮೆಂಟಲ್ ಅಕ್ಯುಮುಲೇಷನ್ ಸುಮ್ಮನೆ ಏನೇನೋ ತುಂಬ ಭಾಳಷ್ಟು ಕೂಡ ಹಾಕ್ಕೊಳ್ಬಾರ್ದು, ಸಿಂಪಲ್ ಆಗಿರಬೇಕು ಅಂತ ಹೇಳ್ತಾರೆ. ಸೊ ಹೀಗೆ ಒಬ್ರು ಹೇಳ್ತಾರೆ. ಮತ್ತೇನು ಸ್ವಲ್ಪ ಹೈಪರ್ ಮೋಟಿವೇಟೆಡ್ ಜನ ಅಂದ್ಬಿಟ್ಟು ಹುಟ್ಟಿರೋದು ಏನಕ್ಕೆ ಬರೀ ಈ ಥರ ಸಿಂಪಲ್ ಆಗಿರೋಕೆ, ಒಂದು ಸ್ಕೋಡಾ ಕಾರ್ ತಗೋಬೇಕು, ಒಂದು ಬಿಲ್ಡಿಂಗ್ ಕಟ್ಸ್ಬೇಕು, ಒಂದು ಬಿಲ್ಡಿಂಗ್ ಕಟ್ಸಲಿಲ್ಲ ಅಂದರೆ ಏನಿನ್ ಲೈಫು ಅಂತ ಹಿಂಗೆ ಹೇಳ್ತಾರೆ. ಸೊ ಏನಾಗತ್ತೆ, ನಾವು ಹಿಂಗೆ ಹೋದರೆ ಸ್ಟ್ರೆಸ್ಸು, ಹಿಂಗಿತ್ತು ಅಂದರೆ ಇನ್ಸೆಕ್ಯೂರಿಟಿ. ಸೊ ಮುಂದಕ್ಕೆ ಏನೋ ಯಾರು ಗೊತ್ತು, ಅಟ್ಲೀಸ್ಟ್ ನಿಮ್ಮ ಮಕ್ಕಳಿಗೆ ನಿಮ್ಮ ಮೊಮ್ಮಕ್ಳಿಗೆ ಏನೋ ಒಂಚೂರು ಮಾಡಿಡಬೇಕು, ಅಥವಾ ಸ್ವಂತಕಾರ ಒಂದು ಮನೆ ಕಟ್ಸ್ಕೋ ಹಿಂಗೆ ಅಂತ ಹಿಂಗೆ ಹೇಳ್ತಾರೆ. ಸೊ ನೀವು ಹಿಂಗೆ ಹೋದ್ರೂ ಒಂದು ಕಡೆ ಹೋದರೆ ಇನ್ಸೆಕ್ಯೂರಿಟಿ, ಇನ್ನೊಂದು ಕಡೆ ಹೋದರೆ ಸ್ಟ್ರೆಸ್ಸು. ಸೊ ಇಲ್ಲಿ ಬಂದಾದಮೇಲೆ ಅದಷ್ಟೇ, ಅದೊಂದು. ಮತ್ತು ಇವಾಗ ಏನೇ ನೀವು ಕಾಯಿಲೆ ಕೇಳಿದ್ರಿ, ಬ್ಯಾಕ್ ಪೇನ್ ಅಂತ ಹೇಳಿದ್ರು ಸ್ಟ್ರೆಸ್ಸಿಂದ ಬಂದಿರುತ್ತೆ, ಮೈಗ್ರೇನ್ ಸ್ಟ್ರೆಸ್ಸು, ಸೈನಸೈಟಿಸು ಸ್ಟ್ರೆಸ್ ಎಲ್ಲ ಇವಾಗ ಸೈಕೋಸೊಮ್ಯಾಟಿಕ್ ಡಿಸೀಸ್ಗಳು. ಬರೀ ನೀವು ಫಿಸಿಕಲಿ ಏನೇ ಮಾಡಿದ್ರೂ ಪ್ರಯೋಜನ ಇಲ್ಲ, ಎಲ್ಲ ಸೈಕಾಲಜಿಕಲ್. ನಿಮ್ಮ ಮನಸ್ಸು ಆದಿಜ ವ್ಯಾಧಿ, ಮೊದಲು ಆದಿ, ಆಮೇಲೆ ಅದು ಬಂದು ನಿಮ್ಮ ದೇಹದ ಮೇಲೆ ಪರ್ಕುಲೇಟ್ ಆಗ್ತಾಯಿದೆ ವ್ಯಾಧಿ ಅಂತ ಹೇಳುವಂಥದ್ದು. ಸೊ ಇದನ್ನು ನಾವು ಏನು ಹೇಳಿದಾಗ ಇವಾಗ ಏನೇನಾಯಿತು, ಆಹಾರ ಆಯಿತು, ವ್ಯಾಯಾಮ ಆಯಿತು, ಸಿಗರೇಟು ಕುಡಿಯೋದಾಯಿತು, ನಿದ್ದೆ ಆಯಿತು, ಪೊಲ್ಯೂಷನ್ ಆಯಿತು, ಸ್ಟ್ರೆಸ್ ಆಯಿತು. ಇಷ್ಟೂ ಸ್ಟ್ರೆಸ್ಸು ಒಂದು ಮಕ್ಕಳಿಗೆ ಮಟ್ಟಿಗೆ ಹೆಂಗೋ ನೀವು ಹ್ಯಾಂಡಲ್ ಮಾಡ್ಕೊಂಬಿಡ್ತೀನಿ. ಏನೋ ಸ್ಟ್ರೆಸ್ ಇವಾಗ ಮಿನಿಮಲಿಸ್ಟಿಕ್ ಲೈಫ್ ಅಂತ ಹೇಳಿದ್ನಲ್ಲ, ಹಾಗೆಲ್ಲ ಮಾಡ್ಕೊಂಬಿಟ್ಟು ಎಲ್ಲನೂ ಒಳ್ಳೆ ಆರಾಮಾಗಿದ್ದೀರಾ ಅನ್ನಿ, ಆವಾಗಲೂ ಬಂದ್ಬಿಡ್ತು ಕಾಯಿಲೆ. ಅವಾಗೇನು ಹೇಳ್ತಾರೆ ನೆಕ್ಸ್ಟು, ಹಣೆ ಬರ ದೇವರು ಮೇಲೆ ಹಾಕ್ಬಿಟ್ರೆ ಮುಗಿದೋಯ್ತು. ಹಾಂ, ಒಂದು ನಿಮ್ಮ ಏನೋ ಒಬ್ರು ನನಗೆ ಏನು ಒಂದು ಕಡೆ ಓದಿದ್ದು, ನಿಮ್ಮ ಏನು ಕುತ್ತಿಗೆ ಮೇಲೆ ತಲೆ ಚೆನ್ನಾಗಿರಬೇಕು ಅಂದರೆ ಒಂದು ದೇವ್ರ ಬಗ್ಗೆ ಜಾಸ್ತಿ ಮಾತಾಡಬಾರ್ದು, ರಾಜಕೀಯದ ಬಗ್ಗೆ ಜಾಸ್ತಿ ಮಾತಾಡಬಾರ್ದು ಅಂತ. ಎರಡರ ಬಗ್ಗೆ ಜಾಸ್ತಿ ಮಾತಾಡೋದು ಅಂದರೆ ತುಂಬ ರಿಸ್ಕಿ, ಮಾತಾಡಬಾರ್ದು ಅಂತ. ಸೊ ಬಟ್ ಸ್ಟಿಲ್ ಆದರೂ ಈ ದೇವರು ಈ ಥರದೆಲ್ಲ ಬಂದಾಗ, ಈಗ ನೋಡಿ ನೀವೇ ಜಸ್ಟ್ ಒಂದು ಸ್ವಲ್ಪ ರಿಲೈಸ್ ಮಾಡಿ, ಅರ್ಧಕ್ಕರ್ಧ ಹಿಂಸೆ, ದಂಗೆಗಳು, ಮತ್ತು ಏನು ಹೋರಾಟಗಳು, ಮತ್ತು ಕೊಲೆ, ಇದೆಲ್ಲ ಮಾಬ್ ಲಿಂಚಿಂಗ್ ಅದೆಲ್ಲ ಆಗಿದ್ದು ಎರಡೇ ಮೇನ್ ರೀಸನ್. ಒಂದು ಬಂದು ಧರ್ಮ, ಇನ್ನೊಂದು ಬಂದು ರಾಜಕೀಯ, ರಾಜ್ಯ ವಿಸ್ತಾರ. ಸೊ ಎರಡು ರೀಸನ್ಗೋಸ್ಕರನೇ ಅರ್ಧಕ್ಕರ್ಧ ಆಗಿರುವಂಥದ್ದು ದಂಗೆಗಳು, ಅದು ಇದು ಎಲ್ಲ ಆಗಿರುವಂಥದ್ದು. ಬಟ್ ಮತ್ತು ಈ ಎರಡರ ಮೇಲೆ ತುಂಬ ಶುದ್ಧೀಕರಣ ಅವಶ್ಯಕತೆ ಇದೆ. ಬಟ್ ಆ ಎರಡರ ಬಗ್ಗೆ ಜಾಸ್ತಿ ನೀವು ಮಾತಾಡೋಕೆ ಹೋಯ್ತು ಅಂದರೆ ಸೊ ಇಟ್ಸ್ ಫುಲ್ ಕಾಂಟ್ರವರ್ಸಿ ಆಗೋಗ್ಬಿಡುತ್ತೆ. ಮತ್ತು ಎಷ್ಟೊಂದು ಜನದ್ದು ಏನು ಲೈಫ್ ನಡೀತಾ ಇರೋದೇ ಎರಡರ ಬಗ್ಗೆ ಇರುವಂತಹ ಏನೋ ಕಲ್ಮಶಗಳಿಂದನೇ. ಅದೇನಾದ್ರು ಪ್ಯೂರ್ ಮಾಡೋಕ್ಕೆ ಹಂಗೆ ಹಿಂಗೆ ಅಂತಲ್ಲಿ ಯಾರಾದ್ರೂ ಕೈ ಹಾಕ್ತು ಅಂದರೆ ಅವ್ರನ್ನ ಮುಗಿಸ್ಬಿಡಿ. ಏನು ನೋಡಿ, ನೀವು ಹಿಸ್ಟ್ರಿ ನೋಡ್ಕೊಂಡು ಬನ್ನಿ, ಯಾರು ಶುದ್ಧೀಕರಣ ಮಾಡೋಕ್ಕೆ ಹೋಗ್ತೀನಿ ಅಂತೆಲ್ಲ ಹೋದವ್ರಿಗೆಲ್ಲ ಸಿಕ್ಕಿರೋದು ಶಾಸ್ತಿಗಳು ಗೊತ್ತಿರುತ್ತೆ. ಸೊ ಹೀಗೆ. ಮತ್ತು ಇನ್ನೊಂದು, ಈ ದೇವ್ರದ್ದು ಅಂತ ಬಂದ ತಕ್ಷಣ ಏನು ಗೊತ್ತಾ, ಒಂದು ಬಂದು ಅಧ್ಯಾತ್ಮ ಒಂದು ಕಡೆ ಆಯಿತು ಅಂದರೆ ಈ ಸ್ಪಿರಿಚುವಲ್ ಈಗೋ ಅಂತ ಹೇಳ್ತೀವಿ. ಈಗೋ ಓಕೆ, ಈ ಸ್ಪಿರಿಚುವಲ್ ಈಗೋ ಬಂದುಬಿಡುತ್ತಲ್ಲ, ಅದೊಂದು ಸ್ವಲ್ಪ ರಿಸ್ಕಿ. ಸ್ಪಿರಿಚುವಲ್ ಈಗೋ ಹೆಂಗಾಗ್ಬಿಡುತ್ತೆ ಅಂದರೆ ನಾನೇ ದೇವ್ರು ಅನ್ನೋ ಫೀಲಿಂಗ್ ಬಂದುಬಿಡುತ್ತೆ. ಒಂದು ಪಾಯಿಂಟ್ ನೀವು ಚೆನ್ನಾಗೆಲ್ಲ ಭಕ್ತಿ ಏನು ದೇವ್ರದೆಲ್ಲ ಮಾಡ್ತಾ ಉದಾಹರಣೆ ಹೆಂಗೆ ಹೇಳೋದು ಅಂದರೆ, ನಾನು ಪ್ರತಿ ಗುರುವಾರ ಉಪವಾಸ ಮಾಡ್ತಾಯಿದ್ದೀನಿ ಅಂದರೆ
ಯಾರು ಉಪವಾಸ ಮಾಡ್ತಾ ಇಲ್ವೋ ಅವರೆಲ್ಲ ಡಿಗ್ರೇಡು, ನಾನು ಸ್ವಲ್ಪ ಶ್ರೇಷ್ಠ ಅನ್ನೋ ಫೀಲ್ ಬರ್ತಾ ಇರುತ್ತೆ. ಅಕಸ್ಮಾತ್ ನಾನು ಏನಾದರೂ ಒಂದಷ್ಟು ಏನೋ ಚಾಂಟಿಂಗ್ಸು ಮತ್ತು ಎಷ್ಟು ನಾನು ಸ್ಪಿರಿಚುವಲ್ ಆಗ್ತಾ ಹೋಗ್ತಾ ಇರ್ತೀನೋ, ನಾನು ಅಷ್ಟು ಮಿಕ್ಕಿದವರು ಏನೋ ಅಷ್ಟು ಅವರು ಯೋಗ್ಯರಲ್ಲ ಅನ್ನೋ ಫೀಲ್ ಬರೋಕ್ಕೆ ಶುರು ಆಗೋಗ್ಬಿಡುತ್ತೆ. ಇವಾಗ ನಾನು ವಿಷ್ಣು ಸಹಸ್ರನಾಮ ಚೆನ್ನಾಗಿ ಹೇಳ್ತಾ ಇದ್ದೀನಿ, ನಾನು ಲಲಿತಾ ಸಹಸ್ರನಾಮ ಚೆನ್ನಾಗಿ ಅದನ್ನೆಲ್ಲ ಹೇಳದೇ ಇರೋರೆಲ್ಲ ಒಂಥರ ಏನೋ ಅಷ್ಟು ಇವರೇನು ನನ್ನ ಭಕ್ತಿನೇ ಬೇರೆ, ಇವ್ರಿಗಿರೋ ಭಕ್ತಿನೇ ಬೇರೆ ಅಂತ. ಸೊ ಆ್ಯಕ್ಚುಲಿ ಹೇಳಿದ್ರೆ ನಮ್ಮ ಭಕ್ತಿ ಅಂತ ಬಂದ ತಕ್ಷಣ ಅದು ದೇವ್ರ ಪ್ರೀತಿ ಮಾಡೋದಕ್ಕೆ ನಮ್ಮದೇ ಮೀಡಿಯಮ್ಮು. ಸೊ ನಾನು ಏನೇ ಇವಾಗ ಏನೋ ಒಂದು ಏನು ಭಗವದ್ಗೀತೆ ಚಾಂಟ್ ಮಾಡೋದಾಗಲಿ ಅಥವಾ ಮತ್ತೊಂದು ಡೈಲಿ ನಾನು ಹೋಮ ಮಾಡೋದಾಗಲಿ, ಅಗ್ನಿಹೋತ್ರ ಮಾಡೋದಾಗಲಿ, ಅದು ನನ್ನ ಖುಷಿಗೆ ನಾನು ಮಾಡ್ತಾ ಇರೋದು ಅಷ್ಟೇ ಹೊರತು ಸೊ ಅದರಿಂದ ನಾನು ತಿರ್ಗಾ ಬೇರೆಯವ್ರನ್ನ ಡಿಗ್ರೇಡಾಗಿ ನೋಡೋದು ಅದೆಲ್ಲನೂ ಸಹ ಇಟ್ಸ್ ನಾಟ್ ನೆಸಸರಿ. ನನಗೆ ಭಕ್ತಿ ನನಗೆ ಆ್ಯಕ್ಚುಲ್ ಅಧ್ಯಾತ್ಮ ಏನು ಹೇಳ್ತೀವಿ ಅಂದರೆ ದಶ ದಿಕ್ಕುಗಳಿಗೋದು ಯಾವುದು, ಈಸ್ಟು, ವೆಸ್ಟು, ಸೌತು, ನಾರ್ತು ಮತ್ತು ಮೂಲೆಗಳು ನಾರ್ತ್ ಈಸ್ಟು, ನಾರ್ತ್ ವೆಸ್ಟು, ಸೌತ್ ಈಸ್ಟು, ಸೌತ್ ವೆಸ್ಟು ಮತ್ತು ದಶ ದಿಕ್ಕು ಇನ್ಯಾವುದು ಅಪ್ಪು ಡೌನು, ಇಷ್ಟು ದಶ ದಿಕ್ಕುಗಳಾಗೋಯ್ತು. ಆ್ಯಕ್ಚುಲ್ ಆಧ್ಯಾತ್ಮ ಅಂದರೆ ಊರ್ಧ್ವಮುಖ ಅಂತರ್ಮುಖ ಅಂತ ಹೇಳ್ತೀವಲ್ಲ, ಊರ್ಧ್ವಮುಖ ಅಧೋಮುಖ. ಆ್ಯಕ್ಚುಲ್ ಆಧ್ಯಾತ್ಮ ಬಂದು ಅಂತರ್ಮುಖ. ಯು ಶುಡ್ ಗೋ ಇನ್ಸೈಡ್. ನೀನು ಎಷ್ಟು ಇನ್ವರ್ಡ್ ಜರ್ನಿ ಮಾಡ್ತೀಯಲ್ಲ ಅದು ಆ್ಯಕ್ಚುಲ್ ಆಧ್ಯಾತ್ಮ, ಆ್ಯಕ್ಚುಲ್ ಸ್ಪಿರಿಚುಯಾಲಿಟಿ. ನಾವು ಒಳಗಡೆ ಹೋಗೋದು ಬಿಟ್ಬಿಟ್ಟು ನಾವು ಹೊರಗಡೆ ಶುರು ಮಾಡಿಬಿಡ್ತೀವಿ. ಸೊ ಏನೋ ನಾನು ವರ್ಷ ಹೇಳ್ದಲ್ಲ, ಏನು ಇಟ್ಸ್ ಡಿಪೆಂಡ್ಸ್. ನಾವು ಹಂಗೆ ಲೆಕ್ಕ ತೊಗೊಂಡ್ರೆ ನೀವೆಲ್ಲ ತುಂಬ ಥರ ದೊಡ್ಡ ಅಂದರೆ ಬೇಡರ ಕಮ್ಮನಪ್ಪ ಹಂಗೇನು ಭಕ್ತಿ ಇರಲ್ಲ ಅಂತ ಹೇಳ್ತೀರಾ. ಸೊ ಅವ್ರಿಗೂ ಭಕ್ತಿ ಇದೆ. ಮತ್ತು ನಾವು ಹೆಂಗೆ ಪ್ರೀತಿ ಮಾಡ್ತೀವಿ ಅದು ನಮ್ಮ ಏನು ಇದು ನಾವು ಹೆಂಗೆ ದೇವ್ರನ್ನ ಭಕ್ತಿಯಿಂದ ಪ್ರೀತಿ ಮಾಡ್ತಾಯಿದ್ದೀವಿ ಅದು ನಮ್ಮ ಮೇಲೆ ಡಿಪೆಂಡ್ ಆಗ್ತಾ ಇರುತ್ತೆ. ಸೊ ಅದಕ್ಕೆ ಆದಷ್ಟು ಈ ಸ್ಪಿರಿಚುವಲ್ ಈಗೋನು ನಾವು ಏನು ಬಿಲ್ಡ್ ಮಾಡ್ಕೊಳ್ಳೋದು ಬೇಡ. ಸೊ ಆದಷ್ಟು ನನ್ನ ಭಕ್ತಿ ನನಗೆ, ಅವ್ರ ಭಕ್ತಿ ಅವ್ರಿಗೆ. ಸೊ ಇದನ್ನೆಲ್ಲ ಯಾವ್ದು ನಾವು ಕನ್ಫೈನ್ ಮಾಡೋದು ಬೇಡ. ನಾವೇನು ಮಾಡಿದ ತಕ್ಷಣ ಅವರೆಲ್ಲ ಭಕ್ತಿ ಇನ್ನೊಂದೇನು ಮಾಡ್ಕೊಂಡ್ಬಿಡ್ತೀವಿ, ಈ ಥರ ನಾವು ಈಗೋ ಬೆಳೆಸ್ಕೊಂಡು ಏನು ಮಾಡ್ತೀವಿ, ಸುತ್ತಮುತ್ತಲೆಲ್ಲ ದೂರ ತಳ್ಕೊಂಡ್ಬಿಡ್ತೀವಿ. ಎಷ್ಟೊಂದು ಮನೇಲಿ ಇದು ಆಗ್ತಾ ಇರುತ್ತೆ. ಸೊ ಫ್ಯಾಮಿಲಿನಲ್ಲೇ ಆಗೋಗ್ಬಿಡುತ್ತೆ ಎಷ್ಟೊಂದು ಸರಿ. ಹಂಗೆ ಮಾಡಿದಾಗ ಏನಾಗುತ್ತೆ, ನಾವು ಸುತ್ತಮುತ್ತ ಇರೋರನ್ನ ದೂರ ಇದೊಂದು ಸಮಸ್ಯೆ. ಎಲ್ಲ ಬ್ಯಾಗ್ಗಳು ಒಳಗಡೆ ಇಟ್ಬಿಟ್ಟಿದ್ರು. ಆ ಜಿಪ್ ಯಾವುದು ಅದ್ರಲ್ಲಿ 4-5 ಜಿಪ್ಗಳು ತೆಗೆದು ಅಲ್ಲೊಂದು ಬರೋದು ಬಂತು 4-5 ಜಿಪ್ ತೆಗೆದು ಓಕೆ. ಸೊ ಮತ್ತೆ ಇಲ್ಲಿ ದೇವ್ರ ಹತ್ರ ಇದ್ದೆ. ಸೊ ಏನು ಮಾಡೋಣ ಅಂದರೆ, ಸೊ ನಮ್ಮ ಸುತ್ತಮುತ್ತ ಇರೋ ಹತ್ರ ಕನೆಕ್ಷನ್ಸ್ ಚೆನ್ನಾಗಿ ಇಟ್ಕೊಳ್ಳೋಣ. ನಾವು ಯಾರು ಸುತ್ತಮುತ್ತ ಅವರು ಪೂಜೆ ಮಾಡಲಿ ಬಿಡಲಿ ಏನೇ ಇದಾಗಲಿ, ಸೊ ಅವ್ರ ಜೊತೆ ಕನೆಕ್ಷನ್ ಏನಪ್ಪ ಅಂದರೆ, ಈಗ ನೋಡಿ ರಾಜಕೀಯ ಇದು ಏನು ಸರ್ಕಾರದವ್ರು ಏನಾದರೂ ಸ್ಯಾಂಕ್ಷನ್ ಮಾಡಿದ್ರೆ ನಮ್ಗೆ ಬರಬೇಕು ಅಂದರೆ ನಾವು ಅಕೌಂಟ್ ಓಪನ್ ಮಾಡಿದರೆ ನಮ್ಮ ಅಕೌಂಟಿಗೆ ದುಡ್ಡು ಹಾಕ್ತಾರೆ ಅಲ್ವಾ. ಇನ್ ದ ಸೇಮ್ ವೇ ದೇವರು ನಮ್ಗೆ ಏನಾದ್ರು ಮಾಡಬೇಕಂದ್ರೆ ನಮ್ಮ ಸುತ್ತಮುತ್ತ ಇರೋ ಜನಗಳ ಮುಖಾಂತರ ನಮ್ಗೆ ಏನಾದ್ರು ಮಾಡೋಕ್ಕೆ ಸಾಧ್ಯ. ನಾವು ಸುತ್ತಮುತ್ತ ಇರೋನೆಲ್ಲ ಎದುರಾಕೊಂಬಿಟ್ಟಿದ್ರೆ ದೇವ್ರು ಅಲ್ಲಿಂದ ಏನೋ ಕೊಡಬೇಕು ಅನಿಸ್ತಾನೆ, ಬಟ್ ಯಾರ ಮಾರ್ಗದಲ್ಲಿ ಕೊಡೋದು ಅನ್ನೋದೇ ಗೊತ್ತಾಗಲ್ಲ. ಅದಕ್ಕೆ ನಮ್ಮ ಸುತ್ತಮುತ್ತ ಇರೋನು ಎಷ್ಟು ಚೆನ್ನಾಗಿ ಇಟ್ಕೊಂಡಿರ್ತೀವೋ ದೇವ್ರು ಅವ್ರ ಮುಖಾಂತರ ನಮ್ಗೆ ಒಳ್ಳೇದು ಮಾಡಿಸ್ತಾನೆ. ಸೊ ನಾವು ಈ ಸುತ್ತಮುತ್ತಲೆಲ್ಲ ದೂರ ತಳ್ಕೊಂಡ್ಬಿಟ್ರೆ, ನಾನು ಅಷ್ಟು ಶ್ರೇಷ್ಠ ಇರೋಲ್ಲ ನಿಕೃಷ್ಟರು ಅಂದ್ಕೊಂಡು ಹೋಗ್ಬಿಟ್ರೆ, ಸೊ ದೇವ್ರಿಗೆ ಆಪ್ಷನ್ ಇಲ್ಲ, ಬಿಡಪ್ಪ ಅವ್ನು ಹಣೆ ಬರ ಅಂದ್ಕೊಂಡು ಸುಮ್ಮನೆ ಆಗ್ಬಿಡ್ದೆ. ಸೊ ಅದಕ್ಕೆ ಆದಷ್ಟು ನಮ್ಮ ಸುತ್ತಮುತ್ತ ಇರೋ ಹತ್ರ ಚೆನ್ನಾಗಿ ಮಿಂಗಲಾಗಿ ಇದು ಮಾಡ್ತಾ ಹೋಗೋಣ. ಮತ್ತು ಅಟ್ ದ ಎಂಡ್ ಆಫ್ ದ ಡೇ ಏನಪ್ಪ ಅಂದರೆ, ಸೊ ನೀವು ಇಷ್ಟೆಲ್ಲ ನಾನು ಹೇಳಿದ್ನಲ್ಲ, ಅದ್ರ ಬಗ್ಗೆ ನಾವು ಕಾನ್ಷಿಯಸ್ ಆಗಿ ಎಷ್ಟಾಗುತ್ತೋ ಅಷ್ಟು ನಾವು ಏನು ಕಾಳಜಿ ತೊಗೊಳ್ಳೋಣ. ಊಟದ್ದಾಗಿರಲಿ, ಮತ್ತು ಯಾವುದೋ ದುಶ್ಚಟಗಳಿಂದ ದೂರ ಇರೋದಾಗಿರಲಿ, ನಿದ್ದೆ ಆಗಿರಲಿ, ಎಕ್ಸಸೈಸ್ ಆಗಿರಲಿ, ಇದೆಲ್ಲನೂ ಸಹ ನಾವು ಏನು ಕಾನ್ಷಿಯಸ್ ಆಗಿ ಎಷ್ಟಾಗುತ್ತೋ ಅಷ್ಟು ಒಂದು ತಕ್ಕಮಟ್ಟಿಗೆ ಮಾಡೋಣ. ಆ್ಯಂಡ್ ಮತ್ತು ಇಟ್ಸ್ ಲೈಫ್ ಇಸ್ ಫುಲ್ ಆಫ್ ಅನ್ಸರ್ಟನಿಟಿ. ಯಾವಾಗ ಏನಾಗುತ್ತೆ ಅನ್ನೋದು ಗೊತ್ತಿರಲ್ಲ, ಬಟ್ ಒಂದು ಆ ಮೆಂಟಲ್ ರೆಸಿಲಿಯನ್ಸ್ ಅನ್ನೋದನ್ನು ಬಿಲ್ಡ್ ಮಾಡ್ತಾ ಹೋಗೋಣ. ಅದ್ರ ಕಡೆ ಫೋಕಸ್ ಮಾಡೋಣ. ಏನೇ ಸಿಚುವೇಶನ್ ಬಂದರೂ ಎದುರಿಸುವಂಥ ಸಾಮರ್ಥ್ಯವನ್ನು ವೃದ್ಧಿ ಮಾಡ್ಕೊಂಡು ಹೋಗೋಣ. ಅಷ್ಟನ್ನು ಮಾತ್ರ ನಮಗೆ ನಮ್ಮ ಕೈಯಲ್ಲಿರುವಂಥದ್ದು. ಇನ್ನು ಮಿಕ್ಕಿದೆಲ್ಲ ಅದು ಅದೇ ಹಿಂಗೆ ನೀವು ಇಲ್ಲೋದ್ರೆ ತಿರ್ಗಿ ಅವ್ರ ಮೇಲೆ ಹಾಕ್ತಾರೆ, ಅವ್ರ ಮೇಲೆ ಇವ್ರ ಮೇಲೆ ಹಾಕ್ತಾರೆ. ಸೊ ಹಿಂಗೆ ಕೊನೆಗೆ ಹೋಗಿ ದೇವ್ರ ಮೇಲೆ ಹಾಕೋದು. ಸೊ ಹಿಂಗೆ ನಡೀತಾ ಇರುತ್ತೆ. ಸೊ ಅದಕ್ಕೆ ಆದಷ್ಟು ಈ ಅನ್ಸರ್ಟಿನಿಟಿ ಇರುತ್ತೆ, ಅದನ್ನೆಲ್ಲ ನಾವು ಓವರ್ಕಮ್ ಮಾಡಿಕೊಂಡು ಸೊ ಮುಂದುವರಿಯೋಣ. ಸೊ ಇಷ್ಟನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಆದಷ್ಟು ನಮ್ಮ ಮೆಂಟಲ್ ರೆಸಿಲಿಯನ್ಸ್ನ ಇಂಪ್ರೂವ್ ಮಾಡಿಕೊಂಡು ಹೋಗೋಣ ಅಂತ. ಸೊ ಮತ್ತು 2 ನಿಮಿಷ. ಸೊ ಟೈಮ್ ಆಯ್ತಾ? ಹಾಂ, ಓಕೆ. ಸೊ ನಮಗೆ ನಮ್ಮ ಸಂಸ್ಕೃತದಲ್ಲಿ ಒಂದು ವಾಕ್ಯ ಇದೆ, ಆಹಾರ ನಿದ್ರಾ ಭಯ ಮೈಥುನಶ್ಚ ಸಮಾನೇನ ಪಶುಭಿ ನರಾನಾಮ್ ಅಂತ. ಅಂದರೆ ಆಹಾರ, ನಿದ್ರೆ, ಭಯ, ಮೈಥುನ. ಸೊ ಈ 4 ಸಹ ಪಶುಗಳಲ್ಲೂ ಒಂದೇ ಇದೆ ಮತ್ತು ಮನುಷ್ಯರಲ್ಲೂ ಒಂದೇ ಇದೆ. ಬುದ್ಧಿ ಅಧಿಕೋ ವಿಶೇಷ ಅಂದರೆ ಬುದ್ಧಿ ಒಂದೇ ವಿಶೇಷ ಇರುವಂಥದ್ದು. ನಾವು ಬುದ್ಧಿ ಒಂದು ಮಾತ್ರ ನಾವು ನಮ್ಮನ್ನು ಮತ್ತು ಪ್ರಾಣಿಗಳನ್ನು ಡಿವೈಡ್ ಮಾಡೋವಂಥದ್ದು. ಅದು ಬುದ್ಧಿ ಒಂದು ಇಲ್ಲ ಅಂದರೆ ನಮಗೂ ಸಹ ಮತ್ತು ಪ್ರಾಣಿಗಳಿಗೂ ಸಹ ಒಂದೇ ಎನ್ನುವಂತಹ ಅರ್ಥ ಬರ್ತಾ ಹೋಗುತ್ತೆ. ಸೊ ಇದು ಆ್ಯಕ್ಚುಲಿ ಅದಕ್ಕೆ ಬುದ್ಧಿಯನ್ನು ಉಪಯೋಗಿಸ್ಬೇಕು ಅಂತ. ಜಸ್ಟ್ ಒಂದು ಇಮ್ಯಾಜಿನ್ ಮಾಡ್ಕೊಳ್ಳಿ, ಪ್ರಾಣಿಗಳೊಂಚೂರು ಬುದ್ಧಿ ಉಪಯೋಗಿಸ್ಬಿಟ್ಟು ನಮ್ಮನ್ನು ನೋಡಿದ್ರೆ
ಅದು ಏನು ಅಂದ್ಕೊಳ್ಳಲ್ಲ. ಸೊ ಇವ್ರು ಆರಾಮಾಗಿ ಪ್ರಾಣಿಗಳಾಗಿ ಚೆನ್ನಾಗಿದ್ದಾರಪ್ಪ, ಇದೊಂದು ಬುದ್ಧಿ ಒಂದು ಉಪಯೋಗಿಸ್ಬಿಟ್ಟು ಅಟ್ಲೀಸ್ಟ್ ನಮಗಿರೋ ನೆಮ್ಮದಿನೂ ಇವ್ರಿಗೆ ಇಲ್ವಲ್ಲ ಅಂತ. ಸೊ ನಮ್ಮ ಬುದ್ಧಿ ಉಪಯೋಗಿಸ್ಬಿಟ್ಟು ಈಗ ಯಾರು ನೆಮ್ಮದಿಯಾಗಿದೆ ಹೇಳಿ? ಸೊ ಎಲ್ಲರಿಗೂ ಪ್ರಾಣಿಗಳು ಅಟ್ಲೀಸ್ಟ್ ಒಳ್ಳೆ ಗಾಳಿ ಅದು ಏನೋ ಪ್ರಾಣಿಗಳಿಗೆ ತೊಂದರೆ ಆಗ್ತಾಯಿದೆ ಅಂದರೆ ಮನುಷ್ಯರಿಂದನೇ ತೊಂದರೆ ಆಗಿರೋದು. ಅದು ಬಿಟ್ಟರೆ ಅವ್ರ ಪಾಡಿಗೆ ಅವ್ರು ಬಿಟ್ಬಿಟ್ಟಿದ್ರೆ ಅದು ನೆಮ್ಮದಿಯಾಗಿರೋ ನಾವು ಬುದ್ಧಿ ಫಿಕ್ಸ್ಕೊಂಡು ನಾವುಗಳೇ ಎಷ್ಟೊಂದು ಎಲ್ಲ ಈಗ ಯಾವ್ದು ಸ್ಟ್ರೆಸ್ಸು, ಸೂಸೈಡು ಇದೆಲ್ಲ ಯಾವುದೋ ಪ್ರಾಣಿ ಮಾಡ್ಕೊಳ್ಳೋದು ನೋಡಿದ್ದೀರಾ? ಸ್ಟ್ರೆಸ್ಸಲ್ಲಿರೋದು, ಟೆನ್ಷನಲ್ಲಿರೋದು, ಡಿಪ್ರೆಷನ್ಗೆ ಹೋದ್ರೂ ಅದೇನು ಮನುಷ್ಯನ ಇನ್ಫ್ಲೂಯೆನ್ಸಿಂದ ಡಿಪ್ರೆಷನ್ಗೆ ಹೋಗಿರುತ್ತೆ ಹೊರತು ಪ್ರಾಣಿಗಳು ತನ್ನ ಪಾಡಕ್ಕೆ ತಾನು ಯಾವುದೋ ಡಿಪ್ರೆಷನ್ ಆಗಲಿ ಇದಲ್ವಲ್ಲ. ನಾವು ಬುದ್ಧಿ ಉಪಯೋಗಿಸ್ಬಿಟ್ಟು ಹಿಂಗೆಲ್ಲ ಸ್ಟ್ರೆಸ್ಸು, ಟೆನ್ಷನ್ ಮತ್ತು ಅದೇ ಪ್ರಾಣಿ ಅದೇ ಹೊಟ್ಟೆ ಕಿಚ್ಬಿಡೋದು ಈ ಥರದ್ದೆಲ್ಲ ಕಡಿಮೆ. ಬಟ್ ಮನುಷ್ಯರಲ್ಲಿ ನಾವು ಒಂದು ಸ್ವಲ್ಪ ಜಾಸ್ತಿ ಇದು ಮಾಡ್ಕೊಳ್ತಾ ಇದ್ದೀವಿ. ಸೊ ಅದನ್ನೆಲ್ಲ ಒಂದು ಸಹಬಾಳ್ವೆಯನ್ನು ಮಾಡ್ಕೊಂಡು ಹೋಗೋಣ. ಸೊ ಮತ್ತು ಕಾರ್ಯಕ್ರಮದ ಬಗ್ಗೆ ಏನಾದರೂ ನಿಮ್ಮ ಅನಿಸಿಕೆಗಳನ್ನು ಹೇಳ್ಕೊಳಂಗಿದ್ರೆ ಯು ಕ್ಯಾನ್ ಜಸ್ಟ್ ಶೇರ್ ಟು ಅಸ್. ಅಂದರೆ ಮೋಟಿವೇಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಮತ್ತೇನಾದರೂ ಕುಂದುಕೊರತೆಗಳಿದ್ರು ಅಂತ ತಿಳಿಸಿದ್ರೆ ನಾವು ನೆಕ್ಸ್ಟ್ ಅಪ್ಕಮಿಂಗ್ ಈವೆಂಟ್ಸ್ನಲ್ಲಿ ಅದನ್ನೆಲ್ಲ ಆ್ಯಡ್ ಮಾಡ್ಕೊಳ್ಳೋಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಸೊ ಇಷ್ಟು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಧನ್ಯವಾದ. ಯಾಣ ಬಂದು ಮಾತಾಡೋರಿದ್ರೆ ಪ್ಲೀಸ್ ಕಮ್. ಶ್ರೀಮತಿ ಮೇಡಮ್ ಮಾತಾಡಿ ಬನ್ನಿ. ಇವತ್ತು ನಮ್ಮೊಟ್ಟಿಗೆ ಶ್ರೀಶ ಯೋಗ ಸಂಸ್ಥೆಯವರು ಸಹ ಸೇರಿಕೊಂಡಿದ್ದಾರೆ. ಅದರ ಮುಖ್ಯಸ್ಥರಾಗಿರುವಂತಹ ಶ್ರೀಮತಿ ಮೇಡಮ್ ಅವರು ಒಂದೆರಡು ಮಾತುಗಳು ಏನು ಅನಿಸ್ತು ಹೇಳಿ ಸರ್. ಪರವಾಗಿಲ್ಲ ಸರ್, ನೀವೇ ಮಾತಾಡಿ. ಎಲ್ಲರೂ ಇವತ್ತು 108 ಸೂರ್ಯ ನಮಸ್ಕಾರವನ್ನು ಮಾಡಿದ್ದೀವಿ ರಥಸಪ್ತಮಿ ಪ್ರಯುಕ್ತ. ಎಲ್ರಿಗೂ ಧನ್ಯವಾದಗಳು. ಹಾಗೂ ಪ್ರಶಾಂತ್ ಸರ್ ಯೋಗವಂತ ಟೀಮಿಂದ ಇವತ್ತು ಬರೋದಕ್ಕೆ ಹೇಳಿದ್ರಿಂದ ನಮಗೆ ಇವತ್ತು ಇಲ್ಲಿ ಬಂದು ಮಾಡಿದ್ದು ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ಇಲ್ಲ ಅಂದರೆ ನಮ್ಮ ಸಂಸ್ಥೆನಲ್ಲೇ ಮಾಡ್ಕೋತಾ ಇದ್ವಿ. ಅದು ನಾವೇ ಒಂದಿಷ್ಟು ಜನ ಸೇರಿ ಇವತ್ತು ನಿಮ್ಮ ಜೊತೆಗೆ ಸೇರೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ರು ಎಲ್ಲರೂ. ಆ್ಯಕ್ಚುಲಿ ಎಲ್ಲರೂ ಇವತ್ತು ಡೌಟಲ್ಲೇ ಬಂದಿದ್ದರು. ಯಾಕಂದರೆ ಸ್ವಲ್ಪ ಈ ವೀಕಲ್ಲಿ ರೆಗ್ಯುಲರಾಗಿ ಇರಲಿಲ್ಲ ಎಲ್ಲರೂ. ಬಟ್ ಮಾಡ್ತೀವೋ ಇಲ್ಲೋ ಅನ್ನೋ ಎಲ್ಲರೂ ಕನ್ಫ್ಯೂಷನಲ್ಲೇ ಇದ್ದಿದ್ರು. ಆ್ಯಕ್ಚುಲಿ ಸರ್ ತುಂಬ ನೀಟಾಗಿ ನಾನು ರೆಕಾರ್ಡಿಂಗ್ ಇದೆಯಾ ಸರ್, ಏನಾದರೂ ಮಾಡೋಕ್ಕಾಗತ್ತಾ ಅಂತ ಕೇಳ್ತಾ ಇದ್ದೆ. ಸೊ ತುಂಬ ಚೆನ್ನಾಗಿ ಒಂದೇ ಫ್ಲೋನಲ್ಲಿ ಹೇಳ್ತಾ ಹೋಗಿದ್ದು ಎಲ್ಲರೂ ತುಂಬ ಚೆನ್ನಾಗಿ ಮಾಡ್ತಾ ಬಂದರು. ಅದು ತುಂಬ ನಮಗೆ ಎಲ್ಲೂ ಡಿಸ್ಟರ್ಬ್ ಆಗ್ತಾ ಇರಲೇ ಇಲ್ಲ. ಒಂದೇ ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ ತುಂಬ ಚೆನ್ನಾಗಿ ಹೇಳ್ತಾ ಹೋದರು. ಅದು ನಮಗೆ ಮಾಡೋದಕ್ಕೆ ತುಂಬ ಈಸಿ ಅನ್ನಿಸ್ತು ಸರ್. ಆ್ಯಕ್ಚುಲಿ ಲಾಸ್ಟ್ ನಾನು ಅಂದರೆ ಹಿಂದೆ ಎಲ್ಲ ಮಾಡಿದೆಲ್ಲ ರೆಕಾರ್ಡಿಂಗ್ ಎಲ್ಲ ಕೇಳ್ಕೊಂಡು ಮಾಡ್ತಾಯಿದ್ವಿ. ಸೊ ನಿಮ್ಮದು ಎಲ್ಲೂ ಒಂದು ಸ್ಟೆಪ್ ಕೂಡ ನಮಗೆಲ್ಲೋ ಕನ್ಫ್ಯೂಷನ್ ಆಗ್ತಾ ಇರಲಿಲ್ಲ. ಸೊ ಅದು ನಮಗೆ ತುಂಬ ಚೆನ್ನಾಗಿ ಹೆಲ್ಪ್ ಆಯಿತು ಅಲ್ವಾ ಎಲ್ರಿಗೂ. ಸೊ ನಮಗೆ ಗೊತ್ತಿದ್ದಂಗೆ ಇವ್ರಿಗೆಲ್ರಿಗೂ ಇವತ್ತು ಸರ್ ಮಾಡೋ ಥರಕ್ಕೆ ಇರಲಿಲ್ಲ ಅವ್ರುಗಳ್ದು. ಓಕೆ ನಾನು ಒಂದು 12 ರೌಂಡ್ ಮಾಡ್ತೀನಿ, ಇಲ್ಲ ನಾನು 1ನೇ ರೌಂಡ್ ಮಾಡ್ತೀನಿ ಅಂತ ಬಂದವರು ಇದ್ದಾರೆ ಆ್ಯಕ್ಚುಲಿ. ಹೌದು ಸರ್, ಇವತ್ತು ನನಗೆ ಆಶ್ಚರ್ಯ ಆಯಿತು ಇವತ್ತು. ಓಕೆ ಎಲ್ಲರೂ ಮಾಡಿದ್ದಾರೆ. ಎನರ್ಜಿ ಎಲ್ರಿಗೂ ಅವ್ರವ್ರು ಏನೇನು ಹೆಲ್ತ್ ಬಗ್ಗೆ ಕೇಳ್ಕೊಂಡಿದ್ದೀರಾ ಎಲ್ಲರಿಗೂ ಕೂಡ ಆರೋಗ್ಯ ವೃದ್ಧಿ ಆಗಲಿ, ಏನೇನು ಇಚ್ಛೆ ಇಟ್ಪಟ್ಟು ಮಾಡ್ತಾಯಿದ್ದೀರಾ ಎಲ್ರಿಗೂ ಕೂಡ ಹ್ಯಾಪಿಯಾಗಿರಿ, ಖುಷಿಯಾಗಿರಿ ಅಂತ ಹೇಳ್ತಾ ಪ್ರಶಾಂತ್ ಸರ್ ಥ್ಯಾಂಕ್ ಯು ಸೋ ಮಚ್. ಹಾಗೆ ಸೌಮ್ಯ ಮೇಡಮ್ ಥ್ಯಾಂಕ್ ಯು ಸೋ ಮಚ್. ದೇವರಾಜ್ ಸರ್ ಥ್ಯಾಂಕ್ ಯು ಸೋ ಮಚ್. ಹಾಗೆ ಆನಂದ್ ಸರ್ ಇವರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಸರ್. ಗ್ರೂಪ್ ಡೈನಮಿಕ್ಸ್ ಅಂತ ಹೇಳ್ತಾರೆ. ಸೊ ಎಲ್ಲರೂ ಮಾಡಬೇಕಂದ್ರೆ ನಾವು ನಿಲ್ಲಕ್ಕಾಗಲ್ಲ. ಸೊ ಎಷ್ಟು ಜನ ಎಲ್ಲರೂ ಮಾಡಬೇಕಂದ್ರೆ ನಾವು ಒಬ್ಬರು ಸುಮ್ಮನೆ ಕೂತ್ಕೊಳ್ಳೋಕೆ ಮನಸ್ಸು ಒಪ್ಪಲ್ಲ. ಸೊ ಅದೇನಾಗುತ್ತೆ, ನಮ್ಮ ಗ್ರೂಪೇ ತಳ್ಕೊಂಡು ಹೋಗ್ಬಿಡುತ್ತೆ ಫ್ಲೋನಲ್ಲಿ. ಹಂಗೆ ಎಲ್ಲರೂ ಚೆನ್ನಾಗಿ ಮಾಡಿ. ನನಗೂ ಅದೇ ಯಾರನ್ನ ನಿಲ್ಲಿಸ್ಬಿಡ್ತೀರಾ ಅಂತ ಅಂದ್ಕೊಳ್ತಾ ಇದ್ದೆ. ಬಟ್ ನಿಲ್ಸಿದ್ರು ಅಲ್ಲೆಲ್ಲ ಹಂಗೆ ಅಡ್ಜಸ್ಟ್ ಮಾಡ್ಕೊಂಡು ತಿರ್ಗಾ ಮಾಡಿದ್ರಿ. ಗುಡ್. ಮತ್ತು ಫಸ್ಟ್ ಟೈಮ್ ಯಾರ್ಯಾರು ಮಾಡಿದ್ದು 108 ಲೈಫಲ್ಲಿ? ಓ ಗುಡ್ ಫಸ್ಟ್ ಟೈಮ್. ಗುಡ್ 108 ಸಿಂಗಲ್ ಸ್ಟ್ರೆಚಲ್ಲಿ ಮಾಡಿದ್ರಲ್ಲ, ನೈಸ್. ಗುಡ್ ಸರ್ ಗುಡ್. ಸೊ ಯಾರಾದ್ರು ಏನಾದ್ರು ನಿಮ್ಮ ಅನಿಸಿಕೆ ಹಂಚ್ಕೊಳ್ಳೋರಾದರೆ ಹಂಚ್ಕೊಳ್ಬೋದು. ಇದೊಂಥರ ಬೆಟ್ಟ ಆದ್ದಂಗೆ ಮಧ್ಯೆಲ್ಲ ನಿಂತ್ಕೊಂಡ್ಬಿಟ್ರೆ ತಿರ್ಗಾ ಎದೊಳಕ್ಕಾಗಲ್ಲ. ಸೊ ಅಲ್ಲಿ ಹಂಗೆ ಕೂತ್ಕೊಂಡ್ರೆ ಬ್ರೇಕಲ್ಲ, ಅಷ್ಟೇ ಕೂತ್ಕೊಡ್ತೀವಿ, ಎದೊಳಕ್ಕೆ ಆಗಲ್ಲ. ಸೊ ಅದಕ್ಕೆ So good morning everyone. ಗುಡ್ ಮಾರ್ನಿಂಗ್. ರಥಸಪ್ತಮಿಯ ಶುಭಾಶಯಗಳು ಎಲ್ರಿಗೂ ಕೂಡ.
So you are all enjoying, like your 108 stretch in a single this thing. ತುಂಬ ಖುಷಿಯಾಗುತ್ತೆ. ಇಂಥ ಸಮಾರಂಭಗಳು ಇನ್ನಷ್ಟು ಆಯೋಜಿಸಲಿ ಯೋಗವಂತ ಟೀಮ್ ಅಂತ ಕೇಳ್ಕೊತೀನಿ. ಇದರದ್ದು ಬೆನಿಫಿಟ್ ನಾನು ಹೇಳಕ್ಕೆ ಹೋದರೆ ನನಗೆ ಇನ್ ಪರ್ಸನ್. ಸೊ ಲೈಕ್ ಫಸ್ಟಿಗೆ ದೇಹಕ್ಕೆ ಏನು ಬದಲಾವಣೆ ತಂದುಕೊಡ್ತು ಅಂತ ಅಂದರೆ, ಲೈಕ್ ಆಬ್ವಿಯಸ್ಲಿ ಬೆಳಗ್ಗೆ ಬರಬೇಕಾದ್ರೆ ತುಂಬ ಚಳಿ ಅಲ್ವಾ, ಸೊ ಬರೋಕ್ಕಾಗುತ್ತೋ ಇಲ್ವೋ ಅನ್ನೋವಂಥ ಮೂಡಲ್ಲೇ ಬರ್ತಾ ಇರಬೇಕಾದ್ರೆ, ಸೊ ವೆನ್ ವಿ ಸ್ಟಾರ್ಟೆಡ್, ಸೊ ಇದೇನು ಇನ್ನೂ ಚಳಿ ಹೋಗೇ ಇಲ್ಲ ಅಂತ ಇತ್ತು. ಸೊ ಸ್ಲೋಲಿ ಇಟ್ ಹ್ಯಾಸ್ ಗಾಟ್ ಲೈಕ್ ಇನ್ವಾಲ್ವ್ಡ್. ವೆನ್ ವಿ ಗಾಟ್ ಇನ್ವಾಲ್ವ್ಡ್, ಆವಾಗ ನಿಧಾನಕ್ಕೆ ದೇಹದೊಳಗೆ ಸೆಕೆ ಜಾಸ್ತಿ ಆಗ್ತಾಯಿದೆ, ದೇಹದ ಹೊರಗಡೆ ತುಂಬ ತಂಗಾಳಿ ಬೀಸ್ತಾ ಇದೆ. ಇದೊಂಥರ ಡಿಫ್ರೆಂಟ್ ಫೀಲಿಂಗ್ ಕೊಡ್ತಾಯಿತ್ತು ನನಗೆ. ಸೊ ಲೈಕ್ ಅದನ್ನು ಅಬ್ಸರ್ವ್ ಮಾಡಿದೆ. ಇದು ದೇಹಕ್ಕಾದ ಅನುಭವ. ಇನ್ನು ಅದು ಪ್ರಾಕ್ಟೀಸ್ ಮಾಡ್ತಾ ನನಗೆ ಗೊತ್ತಿಲ್ಲದಂಗೆ ನನ್ನ ದೇಹ ಮತ್ತು ನನ್ನ ಉಸಿರಾಟ ಎರಡು ಸಿಂಕ್ ಆಗ್ತಾಯಿತ್ತು. ಸೊ ಇದು ಯಾರಿಗೆಲ್ಲ ರಿಲೇಟ್ ಆಗ್ತಾಯಿದೆ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ. ದೇಹ ಮತ್ತು ಉಸಿರಾಟ ತಂತಾನೇ ಅದು ಸಿಂಕ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಅವರು ಹೇಳಲೇಬೇಕಾಗಿಲ್ಲ. ಇವಾಗ ನೀವೆಲ್ಲರೂ ಯೋಗವಂತ ಕ್ಲಾಸಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರೋರು, ಸೊ ಏನಾಗುತ್ತೆ ಅಂತಂದರೆ ಅವರು ಸೂರ್ಯ ನಮಸ್ಕಾರ ಯಾರ್ಯಾರು ಫಸ್ಟ್ ಟೈಮ್ ಮಾಡ್ತೀರೋ ಅವರಿಗೆ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಲೈಕ್ ಊರ್ಧ್ವಾಸನ, ಇನ್ಹೇಲ್, ಎಕ್ಸೇಲ್, ಪಾದಹಸ್ತ ಅಂತ ಹೇಳ್ಬಿಟ್ಟು ಅದನ್ನು ಹೇಳಲೇಬೇಕಾಗಿರಲಿಲ್ಲ. ಅವರು ಆಟೋಮ್ಯಾಟಿಕ್ಕಾಗಿ ಅವೆರಡು ಸಿಂಕ್ ಆಗಿ ಸ್ಟಾರ್ಟ್ ಆಗಿಬಿಡ್ತು ನನಗೆ ಅರೌಂಡ್ ಒಂದು 12 ಸೂರ್ಯ ನಮಸ್ಕಾರ ಈ ಟೈಮಲ್ಲಿ. ಸೊ ಇನ್ನು ಮನೋಮಯ ಕೋಶಕ್ಕೆ ಹೋದರೆ, ಸೊ ಈ ಮನಸ್ಸು ಅನ್ನೋದು ಭಯಂಕರ ಡೇಂಜರ್. ಈಗ ಯಾವುದೇ ಒಂದು ಆ್ಯಕ್ಷನ್ ಮಾಡಬೇಕು ಅಂತಂದರೆ ನನಗೆ ಆಗಲಿ ಯಾರಿಗೇ ಆಗಲಿ, ಸೊ ಅದು ದೇಹ ಮತ್ತು ಮನಸ್ಸು ಎರಡೂ ಸಮತೋಲನದಲ್ಲಿದ್ದರೆ, ಎರಡೂ ಅಲೈನ್ಮೆಂಟಲ್ಲಿದ್ದರೆ ಮಾತ್ರ ಮಾಡೋಕ್ಕೆ ಸಾಧ್ಯ. ಸೊ ನಿನ್ನೆ ರಾತ್ರಿ ಮಲಗಬೇಕಾದ್ರೆ 11:30 ಆಯಿತು, ಬೆಳಗ್ಗೆ 5:30 ಎದ್ದು ಹೋಗ್ಬೋದಾ, ಅಲ್ಲಿಂದನೇ ಸ್ಟಾರ್ಟ್ ನನ್ನ ಮನಸ್ಸಿಗೆ, ಹೋಗ್ಲಾ ಬೇಡವಾ, ನಾಳೆ ಬೇರೆ ರಜಾ, ಸೊ ಆ ಥರ. ಸೊ ದೇಹ ಹೆಂಗೋ ಬಂದ್ಬಿಡುತ್ತೆ, ಮನಸ್ಸನ್ನು ಅಟ್ಟಿನಲ್ಲಿ ಗಟ್ಟಿ ಮಾಡ್ಕೊಂಡು ಬೆಳಗ್ಗೆ 5:15 5:15 ಅಲಾರ್ಮ್ ಇಟ್ಕೊಂಡ್ರು ಸರ್ ಹೇಳ್ದಂಗೆ ಎಕ್ಸಾಕ್ಟ್ ಒಪ್ಕೊತೀನಿ ನಾನು. ಮತ್ತು ಸ್ನೀಸ್ಗೆ ಹಾಕ್ಬಿಟ್ಟು ಸ್ನೂಸ್ ಮಾಡಿ 5:15 ಎದ್ದು ಅಂತೂ 6 ಗಂಟೆಗೆ ರೀಚ್ ಆದೆ ಇಲ್ಲಿಗೆ. ಸೊ ಹೆಂಗೋ ಕಷ್ಟಪಟ್ಟು ಮನಸ್ಸನ್ನು ಇಲ್ಲಿ ಹೇಳ್ಕೊಂಬಂದೆ. ಆ್ಯಂಡ್ ದೆನ್ ವೆನ್ ಐ ಕಮ್ ಹಿಯರ್, ಎಸ್ ಇದು ರೆಡಿ ಆಗಿಬಿಡ್ತು ಮನಸ್ಸು, ಲೆಟ್ಸ್ ಡೂ ಅಂತ ಹೇಳ್ಬಿಟ್ಟು. ನಾನೇನು ಮಾಡಿಲ್ವ 108 ಸೂರ್ಯ ನಮಸ್ಕಾರ, ಖಂಡಿತ ಮಾಡಿದ್ದೀನಿ ಮೊದಲೆಲ್ಲ. ಬಟ್ ಆದ್ರೂ ಬರೋದಕ್ಕೆ ನನ್ನ ಮನಸ್ಸು ಹಿಂಜರಿತಾಯಿತ್ತು, ಬರಲಾ ಬೇಡವಾ ಅಂತ ಹೇಳ್ಬಿಟ್ಟು. ಸೊ ಕರ್ಕೊಂಬಂದಿದ್ದೀನಿ ಮನಸ್ಸನ್ನ, 108 ಸೂರ್ಯ ನಮಸ್ಕಾರವನ್ನು ಮಾಡಿದ್ದೀನಿ. ತುಂಬ ಥ್ಯಾಂಕ್ಸ್ ಫಾರ್ ದ್ಯಾಟ್. ಆ್ಯಂಡ್ ವಿಜ್ಞಾನಮಯ ಕೋಶ ಏನು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡೆ, ಇದರಲ್ಲಿ ಏನು ಜ್ಞಾನ ಸಂಪಾದಿಸ್ತೆ ಅಂತ ಅಂದರೆ, ಒಂದು, ಸೊ ಲೈಕ್ ನಾನೇನಾದ್ರು ಆ್ಯಕ್ಷನ್ ಮಾಡಬೇಕಂದ್ರೆ ನನ್ನ ದೇಹ ಮತ್ತು ಮನಸ್ಸು ಅಲೈನಲ್ಲಿ ಇರಬೇಕು ಅನ್ನೋದು. ಎರಡನೇದು ಚೇಂಜ್ ಮ್ಯಾನೇಜ್ಮೆಂಟು. ಇವಾಗ ಕಂಟಿನ್ಯೂಸ್ ಆಗಿ ಒಳ್ಳೆ ರಿದಮಲ್ಲಿ ಹೇಳ್ಕೊಡ್ತಾ ಇದ್ರು, ಒಂದು ಅವರು ಇನ್ಸ್ಟ್ರಕ್ಷನ್ ಕೊಡ್ತಾಯಿದ್ರು, ಅದೇ ರಿದಮಲ್ಲಿ ಹೋಗ್ತಾಯಿದ್ವಿ, ಕರೆಕ್ಟಾ? ಸೊ ಒನ್ ಪಾಯಿಂಟ್ ಆಫ್ ಟೈಮಲ್ಲಿ ಭುಜಂಗಾಸನ ಅಂತ ಹೇಳ್ಬಿಟ್ಟು ನಿಲ್ಲಿಸ್ಬಿಟ್ರು. ಬಟ್ ನಾವೊಂದು ಪ್ರೋಸೆಸ್ಗೆ ಸೆಟ್ ಹಾಕ್ಕೊಂಡು ಹೋಗ್ತಾಯಿದ್ದೀವಿ. ಇವಾಗ ಆಲ್ಮೋಸ್ಟ್ ಎಲ್ಲರೂ ನಾವೇನು ಮಾಡ್ಬಿಟ್ಟು ಭುಜಂಗಾಸನ ಅಂದ್ಕೊಳ್ಳೇ ಅವ್ರು ನೆಕ್ಸ್ಟ್ ಇನ್ಸ್ಟ್ರಕ್ಷನ್ ಕೊಡೋಕ್ಕೆ ಮುಂಚೆನೇ ನಾವು ಭೂಧರಾಸನಕ್ಕೆ ಹೋಗ್ಬಿಟ್ವಿ. ಸೊ ಈ ಪ್ರೋಸೆಸ್ ಚೇಂಜು, ಇದಕ್ಕೆ ಚೇಂಜ್ ಮ್ಯಾನೇಜ್ಮೆಂಟ್ ಅಂತ ಹೇಳೋದು. ಇದಕ್ಕೆ ನಮ್ಮ ದೇಹ ಮತ್ತು ಮನಸ್ಸು ಅಗೇನ್ ಇದು ಸೆಟ್ ಆಗೋದಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ಒಂದು ಪ್ರೊಸೆಸಲ್ಲಿ ಹೋಗ್ತಾ ಇರ್ತೀವಿ, ಅದೇನಾದರೂ ಜಸ್ಟ್ ಡಿಸ್ಟರ್ಬ್ ಆಗ್ಬಿಟ್ರು. ಬೆಸ್ಟ್ ಎಕ್ಸಾಂಪಲ್ ಕೊರೋನಾ. ನಾವೇನು ಹಂಗೆ ಸಖತ್ ಸ್ಪೀಡಲ್ಲಿ ಹೋಗ್ತಾ ಇದ್ವಿ, ಒಂದು ಸಲ ಕಾಲಿಗೆ ಹಗ್ಗ ಹಾಕಿ ಎಳ್ದಂಗೆ ಆಯ್ತಲ್ವ, ಹಂಗೆ ದಡಾರ್ನ ಬಿದ್ಕೊಂಬಿಟ್ವಿ ಇಡೀ ಪ್ರಪಂಚನೇ. ಸೊ ಈ ಚೇಂಜ್ ಮ್ಯಾನೇಜ್ಮೆಂಟ್ ಅನ್ನೋದು ಎಷ್ಟು ಮುಖ್ಯ, ಅದು ಯೋಗದಿಂದ ಹೆಂಗೆ ಕಲ್ಕೊಬೋದು ಅನ್ನೋದು ಒಂದು ಗೊತ್ತಾಯಿತು. ಸೊ ದ್ಯಾಟ್ ಈಸ್ ಫಾರ್ ಮೈ ವಿಜ್ಞಾನಮಯ ಕೋಶ. ಆ್ಯಂಡ್ ದೆನ್ ಅಗೇನ್ ದ ಬ್ಲಿಸ್ಫುಲ್ ಸ್ಟೇಟ್, ಆನಂದಮಯ ಕೋಶಕ್ಕೆ ಏನು ತೊಗೊಂಡೆ ಅಂತ ಅಂದರೆ, ಎಕ್ಸಾಕ್ಟಾಗಿ 108 ಕೌಂಟ್ ಅಂತ ಹೇಳಿದ್ಮೇಲೆ ಒಂದು ಪಕ್ಷಿ ಕೂಗ್ತು. ಎಷ್ಟು ಜನ ಅಬ್ಸರ್ವ್ ಮಾಡಿದಿರೋ ಗೊತ್ತಿಲ್ಲ, ಅದು ಒಂಥರ ವಿಕ್ಟ್ರಿ ಸೌಂಡ್ ಥರ ಕೂಗ್ತದು. ಸೊ ಬ್ಲಿಸ್ಫುಲ್ ಸ್ಟೇಟ್ ಮನುಷ್ಯನಿಗೆ ಯಾವಾಗಲೂ ಇರಲ್ವಂತೆ, ಒಂದು ಸ್ಮಾಲ್ ಇದರಲ್ಲಿರುತ್ತಂತೆ. ಸೊ ಆ ಹಕ್ಕಿ ಕೂಗ್ದವಾಗ ಐ ಥಾಟ್ ದಟ್ ವಿ ಗಾಟ್ ದ ವಿಕ್ಟ್ರಿ. ಸೊ ದ್ಯಾಟ್ಸ್ ಇಟ್ ಫ್ರಮ್ ಮೈ ಎಂಡ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಚೆನ್ನಾಗಿ ಕೋಶಗಳ ಬಗ್ಗೆ ಎಲ್ಲ ಚೆನ್ನಾಗಿ ವಿವರಣೆ ಕೊಟ್ರಿ. ಸೊ ಎಲ್ಲ ಒಂದು ಗ್ರೂಪ್ ಫೋಟೋ ತೊಗೊಂಬಿಡೋಣ ಎಲ್ಲರೂ. ಸೊ ಪ್ಲೀಸ್ ಎಲ್ಲರೂ ಇಲ್ಲಿ ಮುಂದಕ್ಕೆ ಬನ್ನಿ. ಒಂದು ಗ್ರೂಪ್ ಮ್ಯಾಟ್ ರೋಲ್ ಮಾಡೋದಾ? ಮ್ಯಾಟ್ ರೋಲ್